ಕರ್ತನು ಈ ವರ್ಷದಲ್ಲಿ ನಮಗೆ ಹೇಳಿದಂಥ ಆ ಥೀಮ್ ಬಗ್ಗೆ ನಾನು ಮತ್ತೊಂದು ಸತಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಕ್ಕೆ ಹೋಗ್ತೇವೆ. ಒಂದು ಸತಿ ವಚನವನ್ನೆಲ್ಲರೂ ಸೇರಿ ಓದ್ಕೊಳ್ಳೋಣ. ಜ್ಞಾನೋಕ್ತಿಗಳು 10:6. ನೀತಿವಂತನ ತಲೆ, ಎಲ್ಲರೂ ಸೇರಿ ಹೇಳಲ್ವಾ? ನೀತಿವಂತನ ತಲೆ ಆಶೀರ್ವಾದದ ನೆಲೆ. ಆಶೀರ್ವಾದದ ನೆಲೆ. ಆಮೇನ್, ಆಮೇನ್. ನೀತಿವಂತನ ತಲೆ ಆರೋಗ್ಯದ ನೆಲೆ. ನೀತಿವಂತನ ತಲೆ ಸಮಾಧಾನದ ನೆಲೆ. ನೀತಿವಂತನ ತಲೆ ಆರೋಗ್ಯ ಮತ್ತೆ ಅಭಿಷೇಕದ ನೆಲೆ. ನೀತಿವಂತನ ತಲೆ ಸಮೃದ್ಧಿಯ ನೆಲೆ. ಆಮೇನ್, ಹಲ್ಲೆಲೂಯ. ಬಂದು ಬಂದು ಹೋಗೋದಿಲ್ಲ, ಅದು ನೆಲೆಯಾಗಿ ನಮ್ಮ ತಲೆ ಮೇಲೆ ಇರುವಂಥದ್ದಾಗಿದೆ. ಸತ್ಯವನ್ನು ಅರಿಯಿರಿ, ಸತ್ಯ ನಿಮ್ಮನ್ನೇನು ಮಾಡ್ತದೆ? ಬಿಡುಗಡೆ ಮಾಡತಕ್ಕದಾಗಿದೆ. ಪ್ರೈಸ್ ಗಾಡ್. ಬೈಬಲಲ್ಲಿ ಈ ವಿಷಯದಲ್ಲಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ. ವಿಶೇಷವಾಗಿ ಆದಿಕಾಂಡ ಅದರಲ್ಲಿ 24ನೇ ಅಧ್ಯಾಯ. ಅದರಲ್ಲಿ 24ನೇ ಅಧ್ಯಾಯದಲ್ಲಿ ಈಸಾಕನಿಗೆ ಹೆಣ್ಣು ನೋಡುವುದಕ್ಕಾಗಿ ಅಬ್ರಹಾಮನು ಎಲಿಯೇಸರನ್ನು ಕಳಿಸುವವನಾಗಿದ್ದಾನೆ. ಈ ಎಲಿಯೇಸರ್ ಯಾರಿಗೆ ಹೋಲಿಕೆ ಆಗಿದ್ದಾನೆಂದರೆ ಪರಿಶುದ್ಧಾತ್ಮನಿಗೆ ಹೋಲಿಕೆ ಆಗಿದ್ದಾನೆ. ಅಬ್ರಹಾಮನು ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರಿಗೆ ಹೋಲಿಕೆ ಆಗಿದ್ದಾನೆ. ಯೇಸು ಕ್ರಿಸ್ತನು ಆತನು ಮೊದಲಿಗನಾಗಿ ಇದ್ದಾನೆ. ಅಂದರೆ ಈಸಾಕನು ಮೊದಲಿಗನಾಗಿರುವ ಯೇಸು ಕ್ರಿಸ್ತವಾಗಿ ಇದ್ದಾರೆ. ರೆಬೆಕಾ ಅದು ದೇವರ ಸಭೆಯಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಈಗ ಇದರ ಯೋಚನೆಯಲ್ಲಿ ನಾವು ಇಲ್ಲಿ ಒಂದು ಸಂಗತಿಯನ್ನು ನಾವು ನೋಡತಕ್ಕಂಥವರಾಗಿದ್ದೇವೆ. ಅಬ್ರಹಾಮನು 24ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುತ್ತದೆ, ಅಬ್ರಹಾಮನು ಬಹುದಿನದ ವೃದ್ಧನಾದನು. ಬಹಳ ವಯಸ್ಸಾಯಿತು ಅಬ್ರಹಾಮನಿಗೆ. ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿ ಪಡಿಸಿದ್ದನು. ಆಮೇನ್. ಕೈಗಳ ತಡಿ ದೇವರಿಗೆ ಸ್ತೋತ್ರ ಮಾಡೋಣ. ಅವನಿಗೆ ವಯಸ್ಸಾಯಿತು ಎಂಬುದಾಗಿ ಹೇಳಿ ಅವನನ್ನು ಯಾವ ವಿಷಯದಲ್ಲಿ ಆಶೀರ್ವದಿಸಿದ್ರು? ಸಕಲ ಅಂದ್ರೆ ಯಾವ್ದು ಹೇಳ್ರಿ? ಎಲ್ಲ ಅಂತ ಗೊತ್ತು, ಯಾವ್ದು ಹೇಳ್ರಿ? ಆಮೇಲೆ ಆತ್ಮಿಕವಾಗಿ, ಶಾರೀರ ಪ್ರಕಾರವಾಗಿ ಮತ್ತು ಭೌತಿಕವಾಗಿ ಎಲ್ಲದರಲ್ಲಿ ಅವನು ವಯಸ್ಸಾಗಿದ್ರು ಕೂಡ ಯೆಹೋವನು ಅವನನ್ನು ಆಶೀರ್ವದಿಸಿದ್ರು. ಆಮೇಲೆ ಈಗ ಈ ಆಶೀರ್ವದಿಸಲ್ಪಟ್ಟ ಅಬ್ರಹಾಮನು ಏನಂತಂದ್ರೆ ತನ್ನ ಮನೆಯಲ್ಲಿರತಕ್ಕಂಥ ಸೇವಕರನ್ನು ಕರೆದು ತನ್ನ ಮಗನಿಗೆ ಹೆಣ್ಣು ನೋಡಬೇಕು ಎಂಬುದಾಗಿ ಕಳಿಸಿಕೊಟ್ಟನು. ಆಗ ಅದಕ್ಕೆ ಕೆಲವು ವಿಧಿಗಳನ್ನು ಇಟ್ಟರು. ಅದರಂತೆ ಎಲಿಯೇಸರು ಒಂದು ಊರಿಗೆ ಹೋಗ್ತಾನೆ. ಆ ಊರು ಅಬ್ರಹಾಮನು ಬಿಟ್ಟು ಬಂದಂಥ ಊರಿಗೆ ಅವನಲ್ಲಿ ಹೋಗಿ ಹೆಣ್ಣು ನೋಡಕ್ಕೆ ಬರ್ತಾನೆ. ಅದೇ ರೀತಿಯಲ್ಲಿ ಪರಲೋಕ ತಂದೆಯಾದ ದೇವರು ಆತನು ಎಲ್ಲ ವಿಧದಲ್ಲೂ ಆಶೀರ್ವಾದ ನಿಧಿಯಾಗಿದ್ದಾನೆ. ಆತನೇ ಆಶೀರ್ವಾದಕ್ಕೆಲ್ಲ ಮೂಲಕರ್ತನಾಗಿದ್ದಾನೆ. ಆತನು ಈ ಭೂಲೋಕಕ್ಕೆ ಯಾರನ್ನು ಕಳಿಸ್ಕೊಟ್ಟಿದ್ದಾರೆ? ಪರಿಶುದ್ಧ ಆತ್ಮನನ್ನು ಕಳಿಸಿಕೊಟ್ಟಿದ್ದಾರೆ. ಯೇಸು ಹೇಳಿದ್ರು, ನಾನು ಹೋಗಿ ಒಬ್ಬ ಸಹಾಯಕನನ್ನು ಕಳಿಸ್ತೀನಿ ಎಂಬುದಾಗಿ ಹೇಳಿದ್ರು. ಈಗ ಪರಲೋಕದಲ್ಲಿರುವ ತಂದೆಯಾದ ದೇವರ ಬಳಿಗೆ ಹೋಗಿ ಯೇಸು ಯಾರನ್ನು ಕಳಿಸ್ಕೊಟ್ಟಿದ್ದಾರೆ? ಪರಿಶುದ್ಧಾತ್ಮ ದೇವರನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರಿಗಾಗಿ ಕಳಿಸ್ಕೊಟ್ಟಿದ್ದಾರೆ? ಆತನ ಮೊದಲಿಗನಾಗಿರುವ ಯೇಸುಗೆ ಸಭೆಯನ್ನು ಸಿದ್ಧ ಮಾಡೋದಕ್ಕಾಗಿ, ಹುಡುಗಿಯನ್ನು ನೋಡೋದಕ್ಕಾಗಿ ಪರಿಶುದ್ಧಾತ್ಮನನ್ನು ಭೂಮಿಗೆ ಕಳಿಸಿದ್ದಾರೆ. ಆಮೇಲೆ ಈ ಪರಿಶುದ್ಧಾತ್ಮನು ಭೂಮಿಗೆ ಬರುವಾಗ ಎಲಿಯೇಸರ್ ಹೇಳ್ತಾರಲ್ಲಿ, ಎಲಿಯೇಸರ್ ಬರುವಾಗ 10 ಒಂಟೆಗಳಲ್ಲಿ, ಎಷ್ಟು ಒಂಟೆ? 10 ಒಂಟೆಗಳಲ್ಲಿ ಹತ್ತಿ ಬೇಕಾಗಿರೋ ಆಹಾರ, ನೀರು ಎಲ್ಲ ತಗೊಂಡು ಅವರು ಆ ಒಂಟೆಯನ್ನು ತಗೊಂಡು ಹೋಗ್ತಾರೆ. ಅದರಲ್ಲಿ
ಆ ರಬೇಕನ ನೋಡುವಂಥ ಸಮಯದಲ್ಲಿ ಆ ರಬೇಕ ವಿಷಯದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾನೆ. ಯಾವ ಒಂದು ಹುಡುಗಿ ನೀರನ್ನು ಕೊಡ್ತದೋ ಆ ಹುಡುಗಿಗೆ ನಾನು ಏನು ಮಾಡ್ತೇನೆ, ನಮ್ಮ ಯಜಮಾನನಿಗೆ ಹೆಣ್ಣಾಗಿರ್ತದೆ ಎಂಬುದಾಗಿ ತೀರ್ಮಾನ ಮಾಡ್ತಾನೆ. ಅದರಂತೆ ಅವಳು ತನ್ನ ಒಂಟೆಗಳಿಗೂ ಅವನಿಗೂ ನೀರನ್ನು ಕೊಟ್ಟಂಥ ಸಮಯದಲ್ಲಿ ತೀರ್ಮಾನ ಮಾಡಿ ಅವನೇನು ಮಾಡ್ತಾನೆ, ಆಕೆಗೆ ಸ್ವಲ್ಪ ಉಡುಗೊರೆಯನ್ನು ಕೊಡ್ತಾನೆ. ಪ್ರೈಸ್ ಲಾರ್ಡ್. ಎಷ್ಟು ಕೊಡ್ತಾನೆ? ಸ್ವಲ್ಪ ಗೋಲ್ಡನ್ನು ಕೊಡ್ತಾನೆ, ಮೂಗಿಗೆ ಕೈಗೆ ಎಲ್ಲ ಕೊಡ್ತಾನೆ, ಬಳೆ ಎಲ್ಲ ತೊಡಸ್ತಾನೆ. ಆದರೆ ಪರಲೋಕ ತಂದೆಯಾದ ದೇವರು ಅಬ್ರಹಾಮನಿಗಿಂತಲೂ ಬಹಳ ಶ್ರೀಮಂತನಾಗಿದ್ದಾರೆ. ಆಮೇಲೆ ಅಬ್ರಾಮ್ ಎಷ್ಟು ಶ್ರೀಮಂತನಾಗಿದ್ದ ಅಂತಂದರೆ ಬೈಬಲ್ ಹೇಳುತ್ತದೆ, ಭೂಮಿ ತಾಳಲಾರದೆ ಹೋಯ್ತಂತೆ. ಓದ್ಕೊಳ್ಳೋಣ ವಚನದಲ್ಲಿ 13ನೇ ಅಧ್ಯಾಯ 2ನೇ ವಚನ ಓದ್ಕೊಳ್ಳೋಣ. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದ. ಎಷ್ಟು ಐಶ್ವರ್ಯವಂತನಾಗಿದ್ದ? ಎಲ್ಲ ಹೇಳ್ರಿ ಬಹು ಐಶ್ವರ್ಯವಂತನಾಗಿದ್ದ. ಆಮೇಲೆ 6ನೇ ವಚನ ಓದ್ಕೊಳ್ಳೋಣ. ಇಲ್ಲ, ಬಹು ಐಶ್ವರ್ಯವಂತನಾಗಿದ್ದ. ಅವನಿಗೆ ಪಶುಗಳು ಬೆಳ್ಳಿ ಮತ್ತು ಬಂಗಾರವು ಇದ್ದವು. ಅವನು ದಕ್ಷಿಣ ದೇಶವನ್ನು ಬಿಟ್ಟು 13ನೇ 6ನೇ ವಚನ, ಆ ಸ್ಥಳವು ಅವರ ಇಬ್ಬರ ಜೀವನಕ್ಕೆ ಸಾಲದೆ ಹೋಯಿತು. ಏನಾಯ್ತು? ಭೂಮಿಯೇ ತಾಳಲಾರದೆ ಹೋಯ್ತು. ಹಬ್ಬ ಇವರಿಬ್ಬರನ್ನ ಆಶೀರ್ವಾದ ಮಾಡಿರುವಂಥದ್ದನ್ನು. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಆಮೆನ್. ಪಾಕೆಟ್ ತುಂಬ ದುಡ್ಡು ಅಂತಾರೆ, ಕಬೋರ್ಡ್ ತುಂಬ ದುಡ್ಡು ಅಂತ ಇರ್ತಾರೆ. ಹಂಗೆ ಆ ಭೂಮಿ ತಾಳಲಾರ್ದೋಯ್ತು ಅವರಿಬ್ಬರಿಗಿದ್ದಂಥ ಆಶೀರ್ವಾದ ನಿಮಿತ್ತವಾಗಿ. ಇದು ಅಬ್ರಹಾಮನ ಸ್ಥಿತಿ. ಇದರಿಂದ ರಬೇಕನ್ನು ನೋಡಕ್ಕೆ ಕಳಿಸುವಾಗ ಕೆಲವೊಂದು ತೆಗೆದುಕೊಂಡು ಹೋಗಿ ಆ ಹುಡುಗಿಗೆ ಹಾಕಿ ವರದಕ್ಷಿಣೆ ಆಗಿ ಕೊಟ್ಟು ಏನು ಮಾಡ್ತಾರೆ, ಅವರು ತೆಗೆದುಕೊಂಡು ಬರ್ತಾರೆ. ಪ್ರೈಸ್ ಅಲ್ಲ, ಹುಡುಗಿಯನ್ನ ತಗೊಂಡ್ಬರ್ತಾರೆ. ಆದರೆ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರು ಎಷ್ಟು ಐಶ್ವರ್ಯವಂತನು. ಭೂಮಿಯೆಲ್ಲ ಆತನದೇ, ಆಕಾಶವೆಲ್ಲ ಆತನದೇ, ಭೂಮಿಯಲ್ಲಿರೋದೆಲ್ಲ ಯಾರದೇ? ಆತನದೇ. ಹಲ್ಲೆಲೂಯಾ. ಈಗ ಈತನು ಮೊದಲ ಗಿತ್ತಿಯಾಗಿರುವಂಥ ರಬೇಕ ಎಂಬುದಾಗಿ ಹೇಳತಕ್ಕ ಸಭೆಯನ್ನ ನೋಡುವುದಕ್ಕಾಗಿ ಯಾರನ್ನ ಕಳಿಸಿದ್ದಾರೆ? ಪರಿಶುದ್ಧಾತ್ಮನನ್ನು ಕಳಿಸಿದ್ದಾರೆ. ಆಮೆನ್. ಆ ಪರಿಶುದ್ಧಾತ್ಮನ ಬರುವಾಗ ಎಲಿಯೇಸರ್ ತರ ಮೂಗುತ್ತಿ ಬಾಳೆ ತಗೊಂಬಂದಿಲ್ಲ. ಅದನ್ನ ಎಷ್ಟು ತಗೊಂಬಂದ್ರು ಎಂಬುದಾಗಿ ಹೇಳ್ತದಂದ್ರೆ ಎಬೇಸರ್ 1ನೇ ಅಧ್ಯಾಯ 3ನೇ ವಚನ ಓದ್ಕೊಳ್ಳೋಣ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಹಲ್ಲೆಲೂಯಾ. ಎಷ್ಟು ಸಕಲ ಪರಲೋಕದಲ್ಲಿನ ಎಲ್ಲಿ ಇದು? ಅಬ್ರಹಾಮನು ತನ್ನ ಮನೆಯಿಂದ ಸ್ವಲ್ಪ ಕೊಟ್ಟು ಕಳಿಸಿರ್ತಾನೆ. ಆದ್ರೆ ಈ ಪವಿತ್ರ ಆತ್ಮನು ಪರಲೋಕದಲ್ಲಿರುವ ಸಕಲ, ಎಲ್ಲ ಹೇಳ್ರಿ, ಎಷ್ಟು ಎಲ್ಲ ಬಾಯಿ ತೆಗೆದು ಹೇಳ್ಬೇಕು. ಎಷ್ಟು? ಪರಲೋಕದಲ್ಲಿರುವ ಸಕಲ ಆಶೀರ್ವಾದಗಳನ್ನು ತೆಗೆದುಕೊಂಡು ಯಾರಿಗೆ? ಹೇಳಿ ನಮಗೆ ಆಮೆನ್. ನಮಗೆ ಕ್ರಿಸ್ತ ಯೇಸುವಿನಲ್ಲಿ. ಈಗ ನಾವೆಲ್ಲ ಯಾರಲ್ಲಿದ್ದೇವೆ? ಆಮೆನ್. ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನ. ಈಗ ಹೇಳ್ರಿ, ಪರಲೋಕದ ಎಲ್ಲ ಆಶೀರ್ವಾದಗಳು ಯಾರ ಮೇಲೆ ಇದೆ? ನೀತಿವಂತನ ತಲೆ ಆಶೀರ್ವಾದದ ತಲೆ. ತುಂಬಾ ಜನ ಪಾಪ ಆಶೀರ್ವಾದಕ್ಕಾಗಿ ಮೇಲೆ ನೋಡ್ತಾ ಇದ್ದಾರೆ. ಆಶೀರ್ವಾದ ಮೇಲೆ ಇಲ್ಲ, ನಮ್ಮ ಒಳಗೈತೆ. ಆಮೆನ್. ಪ್ರೈಸ್ ಗಾಡ್. ಆಶೀರ್ವಾದ ಕೊಡಪ್ಪ ಅಂತ ಇನ್ನು ಭಿಕ್ಷೆ ಬಿಡ್ತಾ ಇದ್ದಾರೆ. ಆಶೀರ್ವಾದ ಎಲ್ಲಿದೆ? ನನ್ನ ತಲೆ ಮೇಲೆ ಇದೆ, ನನ್ನ ಎದೆ ಮೇಲೆ ಇದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆರೋಗ್ಯ ಎಲ್ಲಿದೆ? ನನ್ನಲ್ಲಿದೆ. ಸಮಾಧಾನ ಎಲ್ಲಿದೆ? ನಮಗೆ ಬಿಟ್ಟು ಹೋಗಿದ್ದಾನೆ. ಎಲ್ಲ ನಮಗೆ ಬಿಟ್ಟು ಹೋಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಯಾವುದು ಪರಲೋಕದಲ್ಲಿ ಇಲ್ಲ, ಯಾವುದು ಪರಲೋಕದಲ್ಲಿ ಇಲ್ಲ. ಎಲ್ಲ ಎಲ್ಲಿದೆ? ಇಲ್ಲಿ ದೇವರು ನಮಗೆ ಡೆಪಾಸಿಟ್ ಮಾಡಿದವರಾಗಿದ್ದಾರೆ. ಎಷ್ಟು ಆಶೀರ್ವಾದಗಳಿಂದ
ಸಕಲ ಅಂದ್ರೆ ಪರಲೋಕದಲ್ಲಿನ ಸಕಲ. ಒಂದು ಮೂಗುತಿ 5 ಬಳೆ ಅಲ್ಲ, ಕಂಪ್ಲೀಟ್ ಆಗಿ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಹಲ್ಲೆಲೂಯಾ. ಇದು ವಿಷಯದಲ್ಲಿ ನಮ್ಮ ಮನೋಕಣ್ಣುಗಳು ಏನಾಗಬೇಕು? ಬೆಳಗಿಸಲ್ಪಡಬೇಕು, ವಿಸ್ತರಿಸಲ್ಪಡಬೇಕು. ಈ ಸತ್ಯವನ್ನು ತಿಳ್ಕೊಬೇಕು. ಬಹಳ ಜನರು ಸತ್ಯವನ್ನು ತಿಳಿಯದೆ ಆಶೀರ್ವಾದಕ್ಕಾಗಿ ಇದನ್ನು ನೋಡ್ತಾ ಇದ್ದಾರೆ. ದೇವರು ಆಶೀರ್ವದಿಸ್ತಾರೆ ಅಂತ ಇನ್ನು ಕೆಲವರು ಪ್ರಾರ್ಥನೆ ಮಾಡ್ತಾರೆ, ಹಾಡಾಡ್ತಾರೆ. ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಈಗ ಪರಲೋಕದಲ್ಲಿನ ಸಕಲ ಆತ್ಮೀಯವಾದ ಆಶೀರ್ವಾದಗಳಿಂದ ತನ್ನ ಸಭೆಯನ್ನು ದೇವರು ಏನು ಮಾಡಿದ್ದಾರೆ? ಆಶೀರ್ವದಿಸಿದವರಾಗಿದ್ದಾರೆ. ಮತ್ತು ಗಲಾತ್ಯರು 3ನೇ ಅಧ್ಯಾಯ 14ನೇ ವಚನ ಓದ್ಕೊಳ್ಳೋಣ. ಅವನಿಗೆ ಉಂಟಾದ ಆಶೀರ್ವಾದವು ಅಬ್ರಹಾಮನಿಗುಂಟಾದ ಆಶೀರ್ವಾದಗಳು ಕ್ರಿಸ್ತ ಯೇಸುವಿನಲ್ಲಿ. ಯಾರಲ್ಲಿ? ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮವು ನಮಗೆ ನಂಬಿಕೆಯ ಮೂಲಕ. ಯಾವುದ್ರ ಮೂಲಕ? ಏನಂತ ನಂಬಿಕೆ? ದೇವರು ಕೊಟ್ಟಿದ್ದಾರೆ ಎಂಬ ನಂಬಿಕೆ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸ್ತಾನ. ಆಮೆನ್. ಪ್ರೈಸ್ ಗಾಡ್. ಈಗ ಹೇಳ್ರಿ, ಅಬ್ರಹಾಮನಿಗೆ 48 ಶಾರೀರ ಪ್ರಕಾರ ಆಶೀರ್ವಾದಗಳನ್ನು ದೇವರು ಕೊಟ್ಟರು. 48 ಬ್ಲೆಸ್ಸಿಂಗ್ಸ್. ಆ 48 ಇಹಲೋಕದ ಆಶೀರ್ವಾದಗಳು, ಪರಲೋಕದ ಸಕಲ ಆತ್ಮೀಯವಾದ ಆಶೀರ್ವಾದಗಳು ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ತಲೆ ಮೇಲೆ ಅಥವಾ ನಮ್ಮ ಒಳಗೆ ನೆಲೆಯಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಬಂದು ಹೋಗ್ತದ? ನೆಲೆಯಾಗಿದೆಯಾ? ಯಾವಾಗ ಬೇಕೋ ಅವಾಗ ಬರ್ತದ, ಆಮೇಲೆ ಹೋಗ್ಬಿಡ್ತದ? ಏನಾಗಿದೆ? ನೆಲೆ ಅಂದ್ರೆ ಏನು? ಪರ್ಮನೆಂಟ್ ಆಗಿದೆ. ಏನಾಗಿದೆ? ಪರ್ಮನೆಂಟ್ ಆಗಿ ಇದೆ. ಎಲ್ಲ ಹೇಳಿ, ನನ್ನ ತಲೆ ಮೇಲೆ ಕ್ರಿಸ್ತನಿದ್ದಾರೆ. ಕ್ರಿಸ್ತನಲ್ಲಿ ಸಕಲ ಆಶೀರ್ವಾದವು ನೆಲೆಯಾಗಿದೆ. ಈ ನಂಬಿಕೆಯು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಪ್ರೈಸ್ ಗಾಡ್. ಈಗ ನಮಗೇನು ಬೇಕು? ನಂಬಿಕೆ. ಹೇಳಿ, ಏನ್ ಬೇಕು? ಆಶೀರ್ವಾದ ಬೇಕಾ? ನಂಬಿಕೆ ಬೇಕಾ? ಏನಂತ ನಂಬಿಕೆ? ನಾನು ಪಟ್ಟಿದ್ದೇನಾ? ಮತ್ತೆ ಆಶೀರ್ವದಿಸಲ್ಪಟ್ಟಿದ್ರೆ ಕಾಣಬೇಕಲ್ಲ ಅಂದ್ರೆ ನಂಬಿಕೆ ಬೇಕು ಅದಕ್ಕೆ. ಈಗ ಎಲ್ಲವೂ ಅದಕ್ಕೆ ವಿರೋಧವಾಗಿರುತ್ತದೆ. ಯಾವುದಕ್ಕೆ ವಿರೋಧವಾಗಿ? ವಾಕ್ಯಕ್ಕೆ ವಿರೋಧವಾಗಿ ಎಲ್ಲವೂ ಕಾಣ್ತದೆ ನಮಗೆ. ನಮ್ಮ ಕಣ್ಣಲ್ಲಿ ನೋಡುವಾಗ, ನಮ್ಮ ಕಿವಿಯಲ್ಲಿ ಕೇಳುವಾಗ, ನಮ್ಮ ಶರೀರದಲ್ಲಿ ಗ್ರಹಿಸಿಕೊಳ್ಳುವಾಗ ಎಲ್ಲವೂ ಈ ವಾಕ್ಯಕ್ಕೆ ವಿರೋಧವಾಗಿರ್ತದೆ. ಅದಕ್ಕೆ ನಮಗೆ ನಂಬಿಕೆ ಬೇಕು. ನಂಬಿಕೆ ಅಂದ್ರೇನು? ಕಾಣಲ್ಪಡದಿರತಕ್ಕಂಥ ವಿಚಾರವನ್ನ ಭರವಸೆದಿಂದ ಎದುರು ನೋಡತಕ್ಕಂಥದ್ದೇ. ಆರೋಗ್ಯ ಕಂಡಿಲ್ಲ, ಹಣ ಕಂಡಿಲ್ಲ, ಅಭಿವೃದ್ಧಿ ಕಂಡಿಲ್ಲ, ಏನು ಕಾಣಲಿಲ್ಲ, ಆದರೂ ಯೇಸುವಿನ ನಾಮದಲ್ಲಿ ಆತನನ್ನು ಆಶೀರ್ವದಿಸಿದ್ದಾರೆ. ಇದು ನಮ್ಮ ನಂಬಿಕೆಗೆ ಅದು ಅರ್ಥವಾಗಿದೆ. ಎದುರು ನೋಡತಕ್ಕಂಥ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. ಜನ ಗೇಲಿ ಮಾಡ್ಬೋದು, ನಿನ್ನ ಶರೀರ ನಿನಗೆ ಹೇಳ್ಬೋದು, ಎಲ್ಲಿ ಆಶೀರ್ವಾದ, ಇನ್ನು ಮಕ್ಕಳೇ ಇಲ್ಲ, ಇನ್ನು ಇದಿಲ್ಲ, ನಿನ್ನ ದುಡ್ಡಿಲ್ಲ, ಇದಿಲ್ಲ, ಕೆಲಸ ಇಲ್ಲ, ನಿನ್ನ ವ್ಯಾಪಾರ ಇಲ್ಲ, ನಿನಗೆ ಯಾವುದರಲ್ಲಿ ಸಕ್ಸಸ್ ಇಲ್ಲ, ಎಲ್ಲರೂ ಫೇಲಿಯರ್ ಆಗ್ತಿದ್ಯಾ ಎಂಬುದಾಗಿ ಹೇಳುವಾಗ ಅದನ್ನು ಇಮ್ಮಿಡಿಯೇಟ್ ಆಗಿ ಸ್ವೀಕಾರ ಮಾಡ್ಕೋಬಾರ್ದು. ಅದಕ್ಕೆ ಬದಲು ದೇವರ ವಾಕ್ಯವನ್ನು ಇಡಬೇಕು. ನಂಬಿಕೆ ಎಂಬ ಗುರಾಣಿ. ಯಾವುದಿದು? ನಂಬಿಕೆ ಎಂಬ ಗುರಾಣಿ ಅಂದ್ರೇನು? ವೈರಿಯು ನಮಗೆ ವಿರೋಧವಾಗಿ ಆಯುಧಗಳನ್ನು ಬಿಸಾಕಾಗ ಕತ್ತಿಯನ್ನು ತೆಗೆದುಕೊಂಡು ಬರುವಾಗ ನಾವು ನಂಬಿಕೆ ಎಂಬ ಗುರಾಣಿಯನ್ನು ಏನು ಮಾಡ್ಬೇಕು? ನಾವು ಹಿಡ್ಕೋಬೇಕು. ಅದರ ಮೇಲೆ ಏಟು ಬಿದ್ದಾಗ ಆ ಗುರಾಣಿ ಮೇಲೆ ಬೀಳುವಂಥ ಏಟು ನಮಗೆ ಏನಾಗೋದಿಲ್ಲ, ಅದು ತಾಗೋದಿಲ್ಲ. ನಮ್ಮ ಹೃದಯಕ್ಕೆ ಸ್ವೀಕಾರ ಮಾಡ್ಕೊಳ್ಳಲ್ಲ. ನಾವೇನು ಮಾಡ್ತೀವಿ? ನಮಗಲ್ಲ, ನಾವು ವಾಕ್ಯಗಳನ್ನು ಏನು ಮಾಡ್ತೀವಿ? ತಕ್ಷಣ ಹೇಳುವವರಾಗಿದ್ದೇವೆ.
ಪ್ರೈಸ್ ದಿ ಲಾರ್ಡ್. Praise the Lord. ಹೃದಯದಲ್ಲಿ ನಂಬಿಕೆ ಇಟ್ಟು ಬಾಯಿಂದ ಅರಿಕೆ ಮಾಡುವವನು ಏನಾಗ್ತಾನೆ? ರಕ್ಷಣೆ ಹೊಂದುವನು. ಹಾಗೆ ಈ ನನ್ನ ತಲೆ ಮೇಲೆ ಎಲ್ಲ ಆಶೀರ್ವಾದವು ನೆಲೆಯಾಗಿದೆ ಎಂಬುದಾಗಿ ಹೃದಯದಲ್ಲಿ ನಂಬಿಕೆ ಇಟ್ಟಿಯಾ? ಹೌದು. ಇಟ್ಟಿಯಾ? ಹೌದು. ಆಗ ಎಲ್ಲಿ ಮಾತಾಡಬೇಕು? ಬಾಯಲ್ಲಿ. ಯಾವಾಗ ಮಾತಾಡಬೇಕು? ಪ್ರಾಬ್ಲಮ್ಗಳು, ಶೋಧನೆಗಳು ವಿರೋಧವಾಗಿ ಬರುವಾಗ ಮಾತಾಡಬೇಕು. ಅವ್ರು ಏನು ಹೇಳ್ತದೋ ಏನು ನಡೀತದೋ ಅದನ್ನು ಹೇಳಬಾರ್ದು, ಅದಕ್ಕೆ ವಿರೋಧವಾಗಿ ವಾಕ್ಯಗಳನ್ನು ಹೇಳುವರಾಗಿರಬೇಕು. ಪ್ರೈಸ್ ಗಾಡ್. Amen. ಹಲ್ಲೆಲೂಯಾ. Hallelujah. ಡಬ್ಬದಲ್ಲಿ ಅಕ್ಕಿ ಇಲ್ಲ, ಪಾಕೆಟಲ್ಲಿ ದುಡ್ಡಿಲ್ಲ ಅಂತ ಇಲ್ಲ ಇಲ್ಲ ಅಂತ ಹೇಳೋದ್ ಬದಲು ನನ್ನನ್ನು ಬಲಪಡಿಸುವ ಕ್ರಿಸ್ತರಿಂದ ಎಲ್ಲವೂ ಸಾಧ್ಯ. ಬೈಬಲ್ ಹೇಳುತ್ತದೆ, ನೀತಿವಂತನು ಒಂದೊತ್ತು ರೊಟ್ಟಿಗಾಗಿ ಕೈ ಚಾಚಿದ್ದಾನೆ, ಏನ್ ಮಾಡಿಲ್ಲ ನಾನು ನೋಡೇ ಇಲ್ಲ. ನೀತಿವಂತರು ಖಂಡಿತವಾಗಿ ಕೈ ಬಿಡಲ್ಪಡೋದೇ ಇಲ್ಲ. ಪ್ರಾಯದ ಸಿಂಹಗಳಾದರೂ ಹಸಿದಾಗಿರುವುದು, ಆದರೆ ಕರ್ತನ ನಾಮದಲ್ಲಿ ನಂಬಿಕೆ ಇಟ್ಟವ ನಮಗೆ ಯಾವ ಕೊರತೆ ನಮಗೆ ಇಲ್ಲ. ಹೇಳಿ ಹೇಳಿ, ಯಾವ ಕೊರತೆ? ಆರೋಗ್ಯದ ಕೊರತೆ, ಸಮಾಧಾನದ ಕೊರತೆ, ಹಣದ ಕೊರತೆ, ಯಾವುದು ಕೊರತೆ ಇಲ್ಲ ನಮಗೆ ಯೇಸುವಿನ ನಾಮದಲ್ಲಿ. ಪ್ರೈಸ್ ದಿ ಲಾರ್ಡ್. ಆದ ಕಾರಣ ಈ ಪ್ರಪಂಚದಲ್ಲಿ ವಿಷಯ ಏನಂತಂದ್ರೆ ನಾವು ನಂಬಿಕೆಯಿಂದಲೇ ಬದುಕಬೇಕು. ಯಾವುದ್ರಲ್ಲಿ ಬದುಕಬೇಕು? ನಂಬಿಕೆ ಅಂದರೆ ಏನೂ ಇಲ್ಲ ಆದರೂ ಭರವಸೆಯಿಂದ ಎದುರು ನೋಡೋದೇ ನಂಬಿಕೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ನಾವು ಹುಣಸೂರಿಗೆ ಬರುವಾಗ ನನಗೆ ಸ್ನೇಹಿತರು, ಬಂಧು ಬಳಗು ಯಾರೂ ಇಲ್ಲ, ಸುತ್ತಮುತ್ತಲು ಯಾರೂ ಇಲ್ಲ. ನಾನು ಎಷ್ಟೋ ಸತಿ ಏಟ್ ತಿನ್ಕೊಂಬಂದು ಸೈಲೆಂಟಾಗಿ ಮನೇಲಿ ಕೂತಿದ್ದೀನಿ. ಯಾರಿಗೂ ಹೇಳ್ಕೊಳಂಗಿಲ್ಲ, ಕೇಳಿದ್ರೆ ಅವರು ಚರ್ಚೆಗೆ ಬರೆದು ಹೋಗ್ಬಿಟ್ರೆ. ಅಂಥ ಪರಿಸ್ಥಿತಿಯಲ್ಲಿ ಭರವಸದಿಂದ ಖಂಡಿತವಾಗಿ ಇಲ್ಲಿ ದೇವರು ನನಗಾಗಿ ಆತನು ಕಾರ್ಯವನ್ನು ಇಟ್ಟಿದ್ದಾರೆ. ನನ್ನನ್ನು ಕರೆದಾತನು ನಂಬಿಕಸ್ಥನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದು ನಮ್ಮ ಭರವಸೆ. ಆ ಭರವಸೆದೊಂದಿಗೆ ನಾವು ಇರುವಾಗ ಈಗ ನಾವು ಯೋಚಿಸುವುದಕ್ಕಿಂತಲೂ ನೆನೆಸುವುದಕ್ಕಿಂತಲೂ ದೇವರು ಹೆಚ್ಚಾದ ಕಾರ್ಯಗಳನ್ನು ಮಾಡಿದವರಾಗಿದ್ದಾರೆ. ಆಮೇನ್. ಪ್ರೈಸ್ ಗಾಡ್. ಯಾವ ಊರಿಗೆ ಹೋಗ್ರಿ, ಕರ್ನಾಟಕದ ಯಾವ ಮೂಲೆಗೆ ಹೋಗ್ರಿ, ಅಲ್ಲಿ ಅವ್ರು ಹೇಳ್ತಾರೆ, ಪಾಸ್ಟರ್ ನಾವು ನಿಮ್ಮನ್ನು ವಿಡಿಯೋಲ್ಲಿ ಫಾಲೋ ಮಾಡ್ತಿದ್ವಿ, ನೋಡ್ತಿದ್ವಿ. ನಮಗೆ ಹೆಂಗಪ್ಪ ಇದು ಅಂತ ನಮಗೆ ಆಶ್ಚರ್ಯ ಆಗತ್ತೆ. ಯೂಟ್ಯೂಬಲ್ಲಿ ನೋಡ್ತಿದ್ವಿ, ಫೇಸ್ಬುಕ್ಕಲ್ಲಿ ನೋಡ್ತಿದ್ವಿ, ವಾಕ್ಯ ಕೇಳ್ತಿದ್ವಿ, ಭಾಳ ನಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ. ಒಂದು ಕಾಲದಲ್ಲಿ ಪೊಲೀಸ್ನವರು ಗಡಿಪಾರು ಮಾಡಿಸ್ಬಿಡ್ತೀವಿ ಅಂದರು. ಈಗ ದೇವರು ಕರ್ನಾಟಕ ಪೂರ್ತಿ ಹಲ್ಲೆಲೂಯಾ. ಕೊಡಗು ಡಿಸ್ಟಿಕ್ಕಲ್ಲೂ ಹುಣಸೂರು ತಾಲೂಕಲ್ಲೂ 2 ಕಡೆ ಸೈನ್ ತಗೊಂಡ್ಬಿಟ್ಟಿದ್ರು. ಇನ್ನು ಈ ಊರಲ್ಲಿ ನಾನು ಪ್ರಸಂಗನೇ ಮಾಡಕೊಡೋದು ಎಂಬುದಾಗಿ. ಈ ಊರಲ್ಲ, ಇಡೀ ಕರ್ನಾಟಕ ಮಾತ್ರ, ಇಡೀ ದೇಶ ಅಲ್ಲ, ಇಡೀ ಪ್ರಪಂಚಕ್ಕಂತನೂ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನಗೆ ಈ ಪ್ರಪಂಚ ಎಲ್ಲ ಸುತ್ತಬೇಕಂದ್ರೆ ಇಷ್ಟ ಅಲ್ಲ. ಕರ್ನಾಟಕದಲ್ಲಿ ಖಂಡಿತವಾಗಿ ಒಂದು ದೊಡ್ಡ ಚೇಂಜಸ್ ಅನ್ನು ತಗೊಂಡ್ಬರ್ಬೇಕು. ಆಮೇನ್. ನಮ್ಮ ಸಭೆಯಲ್ಲಿರೋ ಎಲ್ಲರೂ, ನೀವೆಲ್ಲರೂ ವಾಕ್ಯದಲ್ಲಿ ಬೆಳೆದು ಜಿತೇಂದ್ರರಾಗಿ, ಸಂಭಾವಿತರಾಗಿ, ಪ್ರವೀಣರಾಗಿ. ಪಾಸ್ಟರ್ ನಿಮ್ಮ ಪ್ರಸಂಗ ಸಾಕು, ಆಚೆ ಹೋಗಿ, ನಮಗೆ ಸಾಕು, ನೀವು ಕೊಟ್ಟಿರೋದಲ್ಲ, ನಾವು ನೋಡ್ಕೊತೀವಿ, ನೀವು ಹೋಗಿದ್ದ ನನಗೆ ಕಳಿಸ್ಕೊಡ್ಬೇಕು. ಎಷ್ಟು ಜನ ರೆಡಿ ಇದ್ದೀರಾ? ಓ, ಯಾರು ಇಲ್ಲ, ಬರೀ ತಿಂದ್ಕೊಂಡೇ ಇರ್ತೀರ 3 ಹೊತ್ತು ವಾಕ್ಯ ಕೇಳ್ಕೊಂಡು. ಸಾಕು ಮಾಸ್ಟರ್, ನಾವು ವಾಕ್ಯದಲ್ಲಿ ಬೆಳೆದಿದ್ದೇವೆ, ಇನ್ನು ನಾವು ಅಡುಗೆ ಮಾಡ್ಕೊತೀವಿ, ಊಟ ಮಾಡ್ಕೊತೀವಿ ವಾಕ್ಯದಿಂದ. ನೀವು ಹೋಗಿ ಕರ್ನಾಟಕದಲ್ಲಿ ಕಂಪ್ಲೀಟಾಗಿ ಕಲ್ಕ್ರಿ. ತಿಂಗಳಿಗೆ 1 ಸತಿ ಬಂದರೆ ಸಾಕು ನಮಗೆ. ಸೈಲೆಂಟ್ ಆಗ್ಬಿಟ್ರೆ ಆಗ ನೀವು ಬೆಳೆದಿಲ್ಲ ಅಂತ ಅರ್ಥ ಆಗಾದ್ರೆ. ಪ್ರೈಸ್ ಗಾಡ್. ಅಪೊಸ್ತಲನಾಗಿಯ ಪೌಲನು ಸೇವೆ ಮಾಡ್ತಿದ್ದಾಗ ಏಷ್ಯಾ ಮೈನರ್ ಕಂಪ್ಲೀಟ್ ಕವರ್ ಮಾಡೋದಂತೆ. ಹೆಂಗೆ ಕವರ್ ಮಾಡಿರಬೇಕು ಯೋಚನೆ ಮಾಡಿ. ವಾಹನ ಇಲ್ಲ, ಏನಿಲ್ಲ, ಆ ದಿನಗಳಲ್ಲಿ ಇವತ್ತಿದ್ದ ಕಾರುಗಳೆಲ್ಲ ಇಲ್ಲ. ಹಾಗಾಗಿ ಸಭೆಗಳು ಅವತ್ತಿನ ದಿನದಲ್ಲಿ ವಾಕ್ಯದ ವಿಷಯದಲ್ಲಿ ಏನಾಗಿದ್ದರೆ ಅವರು ಸ್ವೀಕಾರ ಮಾಡಿಕೊಂಡು ಅದರಲ್ಲಿ ನೆಲೆಗೊಂಡಿದ್ದು
ಬೆಳೆಯುವವರಾಗಿದ್ದರು. ಕೇಳಿ 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 ತಲೆ ಎಲ್ಲ ದೊಡ್ಡದಾಗಿ ಮೈಯೆಲ್ಲ ಚಿಕ್ಕಾಗಿ, ಆಮೇಲೆ ಈ ಪಾಯಿಂಟ್ ಸರಿ ಇಲ್ಲ, ಆ ಪಾಯಿಂಟ್ ಸರಿ ಇಲ್ಲ, ಕೆಟ್ಟೋಗೋದಕ್ಕೆ ಮುಂಚೆ ನನ್ನನ್ನು ದೇವರು ಈ ಊರಿಂದ ಬೇರೆ ಕಡೆಗೆ ಕಳಿಸೋಕ್ಕೆ ನೀವೇ ಅವಕಾಶ ಮಾಡಿಕೊಡ್ಬೇಕು. ಇವತ್ತು ಪಾಸ್ ಇಲ್ಲ, ಕಟ್ಟೋಡಿದ್ರು ವಾಲ್ದಲ್ಲೆಲ್ಲ ನೋಡಿ ಕೆಲವರೆಲ್ಲ ಬಂದೆಲ್ಲ ಬೈಬಲ್ ಸ್ಟಡಿ, ತಪ್ಪದು. ಓಕೆ, ರೈಟ್. ದೇವರು ನಮ್ಮ ಸಂಗಡ ಮಾತಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ಈಗ ಅಬ್ರಹಾಮನು ಆ ಎಲಿಯೇಜರನ್ನು ಕಳಿಸಿಕೊಟ್ಟ. ಈಗ ಎಲಿಯೇಜರ್ ಏನು ಸಾಕ್ಷಿ ಕೊಡ್ತಾನೆ ನೋಡ್ರಿ ಅಬ್ರಹಾಮ್ ಬಗ್ಗೆ. 24ನೇ ಅಧ್ಯಾಯ 34, 35, 36, 37 ವಚನ ಓದ್ಕೊಳ್ಳೋಣ. ಅವನು ಹೇಳಿದ್ದೇನೆಂದರೆ, ಅವನು ಎಲಿಯೇಜರ್ ಪರಿಶುದ್ಧಾತ್ಮ ಹೇಳುವುದೇನೆಂದರೆ, ನಾನು ಅಬ್ರಹಾಮನ ಸೇವಕನು, ನಾನು ಅಬ್ರಹಾಮನ ಸೇವಕನು, ಯೆಹೋವನು ನನ್ನ ದಣಿಯನ್ನು, ನನ್ನ ಯಜಮಾನನನ್ನು, ನನ್ನ ದಣಿಯನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿ. ಎಲ್ಲ ಬಾಯಿ ತೆಗೆದು ಹೆಂಗೆ ಆಶೀರ್ವದಿಸಿದ್ದಾರೆ? ಬಹಳವಾಗಿ ಆಶೀರ್ವದಿಸಿದ್ದಾರೆ. ತಂದೆ ತಾಯಿಗಳು ಎಲ್ಲ ಗಮನ ಕೇಳ್ರಿ. ನೀವು ಬಹಳವಾಗಿ ಆಶೀರ್ವಾದ ಮಾಡ್ಕೊಂಡ್ರೆ ಅದು ನಿಮಗ, ನಿಮ್ಮ ಮಕ್ಕಳಿಗ? ಹೇಳಿ ಹೇಳಿ. ಬಹಳವಾಗಿ ಆಶೀರ್ವಾದವಾಗಿದ್ದೀರಿ, ನಿಮಗೋ ನಿಮ್ಮ ಮಕ್ಕಳಿಗೋ? ರೈಟ್. ಈಗಲೇ ಕೆಲವರೆಲ್ಲ ಒಂದು ಮನೆ ಕಟ್ಟಿರ್ತಾರೆ, ಇನ್ನೊಂದು ತಗೊಳ್ಳುವ ಚಿಕ್ಕವನಿಗೆ ಬೇಕು, ಆಮೇಲೆ ಅವ್ರ ಮಕ್ಕಳಾಗ್ತದೆ ಅವ್ರಿಗೂ ಬೇಕು ಅಂತ ಈಗಲೇ ಸುರಚ್ಕೊಂಬಿಡಾರೆ. ಪ್ರೈಸಲ್ಲ. ಒಂದು ಮನೆ ಆದರೆ ಸಾಕು ಪಾಸ್ಟರ್ ಅಂತಿದ್ರು ಎಷ್ಟೋ ಜನ. ಮನೆ ಆಯಿತು, ಇನ್ನೊಂದು ಮನೆ ಕಟ್ಟಿದ್ರು, ಅದರಲ್ಲಿ 3 ಬೆಡ್ರೂಮ್ 4 ಬೆಡ್ರೂಮ್ ಮಾಡಿದ್ರು. ಇದು ಸಾಕಾಗಲ್ಲ, ಇನ್ನೂ ಸೈಟ್ ತಗೊಳ್ತಾರೆ ಮಾಡಿ. ಈಗ ನೀವು ನಿಮ್ಮ ಮಕ್ಕಳಿಗೆ ಏನು ಮಾಡ್ತೀರಿ? ನೀವು ಆಸ್ತಿಯನ್ನು ಸೇರಿಸ್ತೀರಿ. ಇಲ್ಲಿ ನಾವು ನೋಡ್ತೀವಿ, ಅಬ್ರಹಾಮನಿಗೆ ಎಷ್ಟು ಮಗ? ಒಬ್ಬನೇ ಮಗನಾಗಿರೋ ಈಸಾಕನು. ಆತನು ಎಷ್ಟು ಆಶೀರ್ವಾದವಾಗಿದ್ದಾರೆ? ಬಹಳ ಆಶೀರ್ವಾದವಾಗಿದ್ದಾರೆ. ಅದಕ್ಕೆ ಎಲಿಯೇಜರ್ ಹೇಳ್ತಾನೆ, ನನ್ನ ಯಜಮಾನನು ಎಷ್ಟು ಆಶೀರ್ವಾದವಾಗಿದ್ದಾರೆ? ಬಹಳವಾಗಿ ಅಭಿವೃದ್ಧಿ. ಬಾಯಿ ತೆಗೆದ್ರೆ ಎಷ್ಟು? ಪರಮ ತಂದೆಯಾಗಿರುವ ಆ ಯಜಮಾನನ ಎಷ್ಟು ಆಶೀರ್ವಾದವಾಗಿದ್ದಾರೆ? ಬೆಳ್ಳಿಯೆಲ್ಲ ನನ್ನದು, ಬಂಗಾರವಲ್ಲ ನನ್ನದು, ಇದು ಸೇನಾಧೀಶರ ಯೆಹೋವನ ನುಡಿ. ನಮಗೊಂದು ವರ್ಷ ದೇವರು ವಾಗ್ದಾನ ಕೊಟ್ಟಿದ್ರಲ್ವಾ? ಬೆಳ್ಳಿ ಹೆಸರಿಗೆ ಜ್ಞಾಪಕ ಇದೆ. ಬೆಳ್ಳಿಯೆಲ್ಲ ನನ್ನದು, ಬಂಗಾರವಲ್ಲ ನನ್ನದು, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಅಂದಿನಿಂದ ಸುರು ಹಚ್ಕೊಂಡ್ಬಿಡ್ತು ನೋಡ್ರಿ. ನಮ್ಗೆ ಒಂದು ಕಡೆ ವಾಕ್ಯ, ಬೆಳ್ಳಿ ಮತ್ತು ಬಂಗಾರ ದುಡ್ಡು ಮಾತ್ರ ಅಲ್ರಿ, ಬೆಳ್ಳಿ ಮತ್ತು ಬಂಗಾರ ದೇವರ ವಾಕ್ಯಕ್ಕೂ ಪರಿಶುದ್ಧಾತ್ಮನಿಗೂ ಹೋಲಿಕೆ ಆಗಿದೆ. ಇದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬುದಾಗಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಈ ಲೋಕದಲ್ಲಿರುವವರ ಕೂಡ ಬೆಳ್ಳಿ ಬಂಗಾರ ಇದೆ, ಆದರೆ ಪರಿಶುದ್ಧಾತ್ಮನು ವಾಕ್ಯ ಇಲ್ಲದಿದ್ರೆ ಆ ಬೆಳ್ಳಿ ಬಂಗಾರ ಯಾವುದಕ್ಕೂ ಪ್ರಯೋಜನವಾಗುವುದಿಲ್ಲ. ಆಮೇಲೆ ಆದ ಕಾರಣ ನಮ್ಮ ದೇವರು ಈ ಸರ್ವ ಲೋಕಕ್ಕೂ ಆತನು ಏನಾಗಿದ್ದಾನೆ? ಆತನು ಶ್ರೀಮಂತನಾಗಿದ್ದಾರೆ. ರೈಟ್, ಓದ್ಕೊಳ್ಳೋಣ. ಅಭಿವೃದ್ಧಿಪಡಿಸಿ ಅವನಿಗೆ ಕುರಿದನಗಳನ್ನು, ಬೆಳ್ಳಿ ಮತ್ತು ಬಂಗಾರವನ್ನು, ದಾಸರಿಯನ್ನು, ಒಂಟೆಗಳನ್ನು, ಕತ್ತೆಗಳನ್ನು ಕೊಟ್ಟದ್ದರಿಂದ ಅವನು ಧನವಂತನಾದನು. ಏನಾದನು? ಧನವಂತನಾದನು. ಈಗ ಯಜಮಾನ ಬಗ್ಗೆ ಪರಿಶುದ್ಧಾತ್ಮ ಎಲಿಯೇಜರ್ ಹೇಳ್ತಿದ್ದಾರೆ. ಈಸಾಕನ ತಂದೆಯ ಬಗ್ಗೆ ಆ ಹುಡುಗಿಯವ್ರ ಮನೆಗೆ ಹೇಳ್ತಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಯಜಮಾನನು ಏನಾಗಿದ್ದಾನೆ? ಆತನು ಬಹಳ ಶ್ರೀಮಂತನಾಗಿದ್ದಾನೆ. ಆತನ ಹತ್ರ ಎಷ್ಟೆಲ್ಲ ಆಸ್ತಿಗಳಿದೆ, ಎಷ್ಟು ಕೆಲಸದವರಿದ್ದಾರೆ, ಎಲ್ಲ ರೆಕಾರ್ಡ್ ಅಂತ ತಗೊಂಡೋಗಿ ಇಡ್ತಾನೆ, ಏನು ತಗೋಬೇಕು ಎಂಬುದಾಗಿ. ಅದಕ್ಕೆ ಪರಲೋಕದಲ್ಲಿರುವ ತಂದೆಯಾದ ದೇವರು ತನ್ನ ಮಗನಾಗಿರುವ ಕ್ರಿಸ್ತನಿಗೆ ಸಭೆಯನ್ನು ಸಿದ್ಧ ಮಾಡೋದಕ್ಕಾಗಿ ಪರಲೋಕದಲ್ಲಿರುವ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ಕಳಿಸಿದ್ದಾರೆ. ಪರಲೋಕದ ಮಾತ್ರವಲ್ಲ, ಭೂಲೋಕದ ಕೂಡ ಅಬ್ರಹಾಮನ ಎಲ್ಲ ಆಶೀರ್ವಾದ ಯಾರ ಮೇಲೆ ಐತೆ? ಕ್ರಿಸ್ತ ಯೇಸುವಿನ ಮೇಲೆ. ಕ್ರಿಸ್ತ ಯೇಸುವಿನಲ್ಲಿ ಆತರ ನಮ್ಮ ಎಲ್ಲರ ಸಭೆ ಆಗಿರೋ ನಮ್ಮ ತಲೆ ಮೇಲೆ ದೇವರದನ್ನ ಕೊಟ್ಟವರಾಗಿದ್ದಾರೆ. ಆಮೇನ್. ಓದ್ಕೊಳ್ಳಿ.
ನನ್ನ ದಣಿಯ ಪತ್ನಿಯಾದ ಆ, ಸಾರಳು ಆ. ವೃದ್ಧಾಪ್ಯದಲ್ಲಿ ವೃದ್ಧಾಪ್ಯದಲ್ಲಿ ಅವನಿಗೆ ಮಗನನ್ನು ಹೆತ್ತಳು. ಆ. ಆ ಮಗನಿಗೆ ಆ. ನನ್ನ ದಣಿಯು ಆ. ತನಗಿರುವುದನ್ನೆಲ್ಲ ಕೊಟ್ಟಿದ್ದಾನೆ. ತನಗೆ ಇರುವುದನ್ನೆಲ್ಲ ಕೊಟ್ಟಿದ್ದಾನೆ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಅಬ್ರಹಾಮನಿಗಿದ್ದಲ್ಲ ಯಾರಿಗೆ? ಯಾರಿಗೆ? ಈಸಾಕನಿಗೆ. ಈಸಾಕನಿಗೆ. ತಂದೆಯಾದ ದೇವರದು ಇದ್ದಿದ್ದಲ್ಲ ಯಾರಿಗೆ? ನನಗೆ. ನನ್ನದಲ್ಲ ನಿನ್ನದೇ. ಒಂದು ತಂದೆಗೆ 2 ಮಕ್ಕಳಿದ್ರು. ಕಿರಿಯವನು ಮನೆ ಬಿಟ್ಟು ಹೋಗ್ಬಿಟ್ಟ. ಆಸ್ತಿ ಎಲ್ಲ ತಗೊಂಡು ಹಾಳು ಮಾಡಿಬಿಟ್ಟ. ಮನೆಗೆ ಹಿಂತಿರುಗಿ ಬಂದ. ಹಿಂತಿರುಗಿ ಬರುವಾಗ ದೊಡ್ಡವನಿಗೆ ಕೋಪ ಬಂದ್ಬಿಡ್ತು. ದೊಡ್ಡವನು ಹೇಳ್ತಾನೆ, ನಾ ಮನೇಲೇ ಇದ್ದೇನೆ, ಹೋಗೋದ್ರೆ ಬರ್ತೀನಿ, ಹೋಗೋದ್ರೆ ಹೋಗ್ತೀನಿ, ಬಾಂದ್ರೆ ಬರ್ತೇನೆ, ನೀನೆಲ್ಲ ಕೆಲಸ ಕಾರ್ಯಗಳು ಮಾಡ್ತಿದ್ದೇನೆ, ಆದರೆ ನನ್ನ ಸ್ನೇಹಿತರಿಗಾಗಿ ಏನು ಕೊಯ್ದಿಲ್ಲ, ಒಂದು ಕುರಿ ಆದರೂ ಕೊಯ್ದಿಲ್ಲ ಅಂತ ಹೇಳ್ತಾನೆ. ಆಗ ಅಪ್ಪ ಹೇಳ್ತಾನೆ, ಕಂದ ನನ್ನದಲ್ಲ ನಿನ್ನದೇ. ಎಲ್ಲ ಹೇಳ್ರಿ, ಯಾರ್ದಲ್ಲ? ಈ ಲೋಕದಲ್ಲಿರುವ ತಂದೆಗೆ 3 ಪೋರ್ಷನ್ ಇತ್ತು. ಒಂದು ಪೋರ್ಷನ್ ಖಾಲಿ ಮಾಡಿಬಿಟ್ಟ ಚಿಕ್ಕವನು, ಇನ್ನು 2 ಭಾಗ ಇತ್ತು. ಯೂದರ ಕಲಾಚಾರ ಪ್ರಕಾರ ಹಿರಿಯ ಮಗನಿಗೆ ಎಷ್ಟು? 2. ಡಬಲ್ ಪೋರ್ಷನ್. ಯೇಸುವಿನ ನಾಮದಲ್ಲಿ ಹಿರಿಯ ಮಗನಾಗಿರುವ ಕ್ರಿಸ್ತನ ಮೇಲಿರುವ ಎಲ್ಲ ಆಶೀರ್ವಾದಗಳು. ಆಮೇನ್. ಯೂದರು ಕಿರಿಯ ಮಗ ಕಳ್ಕೊಂಡ್ಬಿಟ್ರು. ನಾವು ಹಿರಿಯ ಮಗನ ಮೇಲಿರುವ ಎಲ್ಲ ಆಶೀರ್ವಾದಕ್ಕೆ ನಮ್ಮನ್ನು ಬಾಧ್ಯರಾಗಿ ಮಾಡಿಬಿಟ್ರು. ಆಮೇನ್. ನೋಡ್ರಿ, ಜಾತಿಗೊಬ್ಬನನ್ನು ವಂಶಕ್ಕೊಬ್ಬನನ್ನು ಮಾತ್ರ ದೇವರಲ್ಲಿ ಆರಿಸ್ಕೊಂಡ್ಬಿಡ್ತಿದ್ರು. ಈಗ ರಾಜನಾಗಬೇಕಂದ್ರೆ ದಾವಿದ ವಂಶದಲ್ಲೇ ರಾಜಗಳು ಬರಬೇಕು. ಒಬ್ಬನು ಯಾಜಕನಾಗಿರ್ಬೇಕೆ, ಅವನು ಎಲಿಯೇಸರ್ ಅವರ ಅವನ ಹೆಸರೇನು, ಆರೋನ್ ವಂಶದಿಂದಲೇ ಯಾರು ಬರಬೇಕು? ಯಾಜಕರು ಬರಬೇಕು. ಅದರ ಹೊಸ ಒಡಂಬಡಿಕೆಯಲ್ಲಿ ಹಿರಿಯ ಮಗನಾಗಿರುವ ಕ್ರಿಸ್ತನ ಮೇಲೆ ಇರುವ ಎಲ್ಲ ಆಶೀರ್ವಾದಗಳು. ಓ ಹಲ್ಲೆಲೂಯಾ, ಆಮೆನ್. ನನ್ನದಲ್ಲ ನಿನ್ನದೇ. ಹೇಳ್ರಿ, ಆತನದಲ್ಲ ನನ್ನದೇ. ಆಮೆನ್. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಆತನದಲ್ಲ ಯಾರದು? ಆಮೇಲೆ ಹೇಳಿ ಎಲ್ಲ, ಆತನದಲ್ಲ ಯಾರದು? ಆಶೀರ್ವಾದಗಳು, ಆರೋಗ್ಯ, ಸಮಾಧಾನ ಎಲ್ಲ ನನ್ನದೇ ನನ್ನದೇ ನನ್ನದೇ. ಅದರ ವಿಷಯದಲ್ಲಿ ದೊಡ್ಡವನಿಗೆ ಗೊತ್ತಿಲ್ಲ. ದೊಡ್ಡವನೇನಂದ? ನನ್ನ ಸ್ನೇಹಿತರಿಗಾಗಿ ಏನು ಕುಯ್ದಿಲ್ಲ. ಹೇಳಿ ಹೇಳಿ, ಬಾಯಿ ತೆಗೆದು. ಒಂದು ಕುರಿಯನ್ನಾದ್ರೂ ಏನು ಮಾಡಿಲ್ಲ, ಕುಯ್ದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾನೆ. ಅದ್ರ ಕಿರಿಯವನು ತನ್ನ ಆಸ್ತಿ, ಅಪ್ಪನ ಆಸ್ತಿ ಹತ್ರ ಹೋಗಿ, ಅಪ್ಪ ನಿನ್ನ ಆಸ್ತಿಯಲ್ಲಿ ನನಗೆ ಕೊಡು ಕೇಳಿದ್ದ. ನನಗೆ ಬರಬೇಕಾದ ಪಾಲನ್ನು ಕೊಟ್ಟು ಬಿಡು ಅಂತ. ಆಮೇಲೆ ಅವನು ಗೊತ್ತಿತ್ತು, ತಂದೆ ಆಸ್ತಿಗೆ ನಾನು ಪಾಲುಗಾರರಾಗಿದ್ದೇನೆ. ನಿಮಗೆ ಗೊತ್ತಿದೆಯಾ? ತಂದೆ ಆಸ್ತಿಗೆ, ಆಶೀರ್ವಾದಕ್ಕೆ ನಾನು ಪಾಲುಗಾರಾಗಿದ್ದೇನೆ. ನೀತಿವಂತನ ತಲೆ ಆಶೀರ್ವಾದದ ನೆಲೆ. ಆಮೇಲೆ ಬಹಳ ಜನ ಕಷ್ಟಪಡ್ತಾರೆ ಆಶೀರ್ವಾದ ಹೊಂದ್ಕೊಳ್ಳೋದಕ್ಕೆ. ಬಹಳ ಜನ ಅಳುತ್ತಾರೆ, ಕುತ್ಕೊಂಡು ಯಾವಾಗ ಗೊತ್ತಿಲ್ಲಪ್ಪ ಅಂತ ಕೂತ್ಕೊಂಡು ಅಳುತ್ತಿದ್ದಾರೆ. ಆಶೀರ್ವಾದ ನಿನ್ನ ತಲೆ ಮೇಲೆ ನೆಲೆಯಾಗಿದೆ ಎಂಬ ಅರಿವು ನಿನಗೆ. ಆಮೇಲೆ ಜ್ಞಾನ ಬೇಕು, ತಿಳುವಳಿಕೆ ಬೇಕು, ಅರಿವು ಬೇಕು, ಸಹನೆ ಬೇಕು. ಇದೆಲ್ಲ ಕಲಿಯುವುದಕ್ಕಾಗಿ ಕೆಲವು ಸಂಗತಿಗಳು ವಿಶ್ವಾಸದಲ್ಲಿ ಬೆಳಿಬೇಕು ಅನ್ನೋದಕ್ಕಾಗಿ ಕೆಲವು ಹೋರಾಟಗಳು ನಮ್ಗಿರ್ತದೆ. ಆ ಹೋರಾಟ ನಮ್ಮನ್ನು ನಾಶ ಮಾಡೋದಕ್ಕಾಗಲ್ಲ, ನಮ್ಮನ್ನು ಸ್ಥಿರವಾಗಿ ಸ್ಟ್ರಾಂಗ್ ಆಗಿ ಬೆಳೆಯುವಂತೆ ಮಾಡ್ತಕ್ಕಂಥದ್ದಾಗಿದೆ. ಆಮೇಲೆ ಎತ್ತ ತಕ್ಷಣ ಇವತ್ತು ದೀಕ್ಷಾಸನ ತೆಗೆದು ನಾಳೆ ಮೇಲೆ ಬಂದ ತಕ್ಷಣ ಎಲ್ಲ ನಿನ್ನ ತಲೆ ಒಳಗೆ, ನಿನ್ನ ಮನೆ ಒಳಗೆ ಬಿದ್ದುಬಿಟ್ಟಿದ್ರೆ ಚರ್ಚಿಗೆ ಬರ್ತಿದ್ದೆ ನೀನು? ಸ್ವಲ್ಪ ಆಶೀರ್ವಾದ ಕೊಟ್ಟು ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಟೈಮ್ ಇಲ್ಲ, ಏನಿಲ್ಲ. ಇದೇ ಪಕ್ಷಿರಾಜಪುರದಲ್ಲಿ ಕಟ್ಟಿ ಹಾಕಿ ಹೊಡಿತಿದ್ರು ಕೂಡ ಅವಸ್ಕೊಂಡು ಕದ್ದೋಗಿ ಹಾಗೆ ಹೀಗೆ ಬಂದು ಚರ್ಚಲ್ಲಿ ಕೂತ್ಕೊಂಡಿರೋರು. ಆದರೆ ಈಗ 10:30ಗೆ ಆರಾಧನೆ ಸ್ಟಾರ್ಟ್ ಮಾಡಿದ್ರು ನೋಡಿ. ಮೇಲೆ ಇರೋರೆಲ್ಲ ಬಂದವರೆಲ್ಲ 11 ಗಂಟೆ ಮೇಲೆ ಬಂದವರು, ಹಿಂದೆ ಇರೋರೆಲ್ಲ 11 ಗಂಟೆ ಮೇಲೆ ಬಂದವರು. ಈಗ ಹೇಳ್ರಿ, ಆಶೀರ್ವಾದ ಎಲ್ಲ ಕಿತ್ಕೋಬೇಕು ಅಂತ ಅನ್ನಿಸ್ತದೆ. ಆದರೆ ದೇವರು ಹಾಗೆ ಮಾಡೋರಲ್ಲ. ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸುವಾಗ ಆ ಆಶೀರ್ವಾದ ಸ್ಥಿತಿಯಿಂದ ದೇವರನ್ನ ಮಹಿಮೆ ಪಡಿಸತಕ್ಕಂಥವರಾಗಿರಬೇಕು.
ಆಮೇಲೆ ನನ್ನನ್ನು ಘನಪಡಿಸುವವನನ್ನ ನಾನು ಘನಪಡಿಸ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಈ ಕಿರಿಯ ಕುಮಾರ ಏನ್ ಮಾಡಿಬಿಟ್ಟ, ಕಾಲಕ್ಕೆ ಮುಂಚೆ, ಯಾವುದಕ್ಕೆ ಮುಂಚೆ, ಅವಸರವಾಗಿ ಕಾಲಕ್ಕೆ ಮುಂಚೆ ನಂದು ಕೊಟ್ಬಿಡು ಎಂಬುದಾಗಿ ಹೇಳ್ದ. ಅಪ್ಪ ತಗೊಳಪ್ಪ ಕಟ್ಬಿಟ್ಟ. ನಿನ್ನ ವಿಶ್ವಾಸದಲ್ಲಿ ಇವಾಗ ಕೂಡ ಪಡ್ಕೊಬೋದು, ಎಲ್ಲ ಕೊಟ್ಬಿಡ್ತಾರೆ. ದೇವ್ರು ಇಟ್ಕೊಳ್ಳಲ್ಲ. ಫೋರ್ಸ್ ಮಾಡಿ ಬೇಕೇ ಬೇಕು, ನಮಗೆ ರಾಜ ಬೇಕು ಹೇಳಿದ್ರ ಇಸ್ರೇಲ್ ಜನರು? ಕೇಳಿದ್ರ? ರಾಜ ಇನ್ನು ಚಿಕ್ಕವನಾಗಿದ್ದಾನೆ ದಾವೀದು. ಅದಕ್ಕೆ ಮುಂಚೆ ರಾಜ ಬೇಕು ಅಂದ್ರೆ 40 ವರ್ಷ ಮುಂಚೆನೆ ರಾಜ ಕೊಟ್ಬಿಟ್ರು ದೇವ್ರು. ಬೆನ್ಯಾಮೀನನಿಂದ ಕೊಟ್ಬಿಟ್ರು. ಅವನು ಪರ್ಮನೆಂಟ್ ರಾಜ ಅಲ್ಲ, ಸೌಲ್. ಕೆಲವರು ಹಾಗೆ ಕಾಲಕ್ಕೆ ಮುಂಚೆ ಬೇಕೇ ಬೇಕು, ನ್ಯಾಯ ಬೇಕು, ಆಶೀರ್ವಾದ ಬೇಕು, ನಾನು ಹೆಂಗಾರಿರಲಿ ಆಶೀರ್ವಾದ ಬೇಕು, ನಾನು ಹೇಗಾಗಿರಲಿ ಆಶೀರ್ವಾದ ಬೇಕು, ನಾನು ಬೆಳೀದೇ ಹೋಗ್ಲಿ ಆಶೀರ್ವಾದ ಬೇಕು, ತಗೋ. ಆಮೇಲೆ ಏನು ಮಾಡ್ತಾರೆ, ತಂದೆ ಬಿಟ್ಟು ದೂರ ಹೋಗ್ಬಿಡ್ತಾರೆ. ಯಾರು ಬಿಟ್ಟು? ಪಾಯಿಂಟ್ ಬಂದು ಎಷ್ಟೇ ನಮ್ಮನ್ನು ಆಶೀರ್ವದಿಸಿದ್ರು ತಂದೆಯ ಜೊತೆಲಿ ಇರಬೇಕು. ಆಮೇಲೆ ಪ್ರೈಸ್ ದಿ ಲಾರ್ಡ್. ಹೌದಾ ಇಲ್ರಿ? ತಂದೆಯ ನೆರಳಲ್ಲಿ ಇರಬೇಕು, ತಂದೆಯ ಇನ್ಸ್ಟ್ರಕ್ಷನ್ ಪ್ರಕಾರ ಇರಬೇಕು. ತಂದೆಯ ಆಶೀರ್ವಾದದಲ್ಲೇ ಇರುವಾಗ ಇನ್ನೂ ನಮಗೆ ಬಹಳ ಆಶೀರ್ವಾದ. ಕೆಲವರಿಗೆ ತಂದೆ ಬೇಡ, ತಂದೆಯ ಆಶೀರ್ವಾದ ಮಾತ್ರ ಬೇಕು. ಆಮೇನ್. ಅಲೋ, ಯಾರು ಬೇಡ? ತಂದೆ ಬೇಡ, ತಂದೆ ಆಶೀರ್ವಾದ ಮಾತ್ರ ಬೇಕು. ಆರಾಧನೆ ಬೇಡ, ವಾಕ್ಯ ಬೇಡ, ಪ್ರೈಸ್ ದಿ ಲಾರ್ಡ್, ಬೈಬಲ್ ಸ್ಟಡಿ ಬೇಡ, ಸತ್ಯದಲ್ಲಿ ಬೆಳಿಬೇಕಂತ ಆಸಕ್ತಿ ಇಲ್ಲ. ಆದರೆ ಏನು ಮಾತ್ರ ಬೇಕು? ವ್ಯಾಪಾರ ಆಗ್ಬೇಕು ಪಾಸ್ಟರ್, ಬಿಸ್ನೆಸ್ ಆಗಬೇಕು. ಇವತ್ತು ಕೆಲವರು ಹೋಗ್ತಿದ್ದಾರೆ ಹೊರದೇಶಕ್ಕೆ. ಇವತ್ತು ಭಾನುವಾರ ಒಂದು ದಿವಸ ಒಂದು ಆರಾಧನೆ ಮುಗಿಸ್ಕೊಂಡು ಹೋದ್ರೆ ನಿಮ್ಮ ಅಪ್ಪನ ಮನೆ ಗಂಟೆ ಏನೋ ಹೋಯ್ತದ? ಇಲ್ಲ, ಇವತ್ತೇ ಹೋಗ್ಬೇಕು. ಹೋಗ್ಬಿಟ್ರು ಬೆಳಿಗ್ಗೆ ಪ್ರಾರ್ಥನೆ ಮಾಡಿಸ್ಕೊಂಡು. ಆಶೀರ್ವಾದದ ಮೇಲೆ ಕಣ್ಣು, ಅಪ್ಪನ ಮೇಲೆ ಕಣ್ಣಿಲ್ಲ. ಕಿರಿಯ ಕುಮಾರನಾಗಿ ನನಗೆ ಕೊಟ್ಬಿಡು, ನನಗೆ ಬರಬೇಕಾದ ಆಸ್ತಿಯನ್ನ ತಕೊಂಡು ದೂರ ಹೋಗ್ಬಿಟ್ಟ ತಂದೆ ಬಿಟ್ಟು. ಆಮೇಲೆ ಏನಾಯ್ತು? ಪಟಿಂಗನಾಗಿ. ಏನಾಯ್ತು? ಪಟಿಂಗನಾಗಿ ಎಲ್ಲವನ್ನು ಕಳ್ಕಂಡ. ಆಮೇಲೆ ತಿನ್ನೋದಕ್ಕೇನಿಲ್ಲ, ಆಹಾರ ಇಲ್ಲ, ಆತ್ಮಿಕವಾದ ಆಹಾರ ಇಲ್ಲ, ಸ್ಪಿರಿಚುವಲ್ ಫುಡ್ ಇಲ್ಲ. ಬೈಬಲ್ ಹೇಳ್ತದೆ ಹಂದಿಗೆ ಹಾಕುವ ಆಹಾರ ಕೂಡ ಇಲ್ವಂತೆ. ಯಾವುದಕ್ಕೆ ಹಾಕುವ? ಹಂದಿಗೆ. ಮುತ್ತುಗಳಲ್ಲಿ ಯಾರ ಮುಂದೆ ಹಾಕ್ಬೇಡ್ರಿ. ಮುತ್ತಂದ್ರೆ ಯಾವುದು? ಯಾವ್ದು ಮುಂದೆ ಹಾಕ್ಬೇಡ, ಹಂದಿಗಳ ಮುಂದೆ. ಅವು ಅದನ್ನ ಬೆಲೆ ಕಟ್ಟೋದಿಲ್ಲ. ಈಗ ಇವರಿಗೆ ಹಂದಿಗಳ ಆಹಾರ ಕೂಡ ಸಿಕ್ಕಿಲ್ಲ ಅಂದ್ರೆ ಏನರ್ಥ? ಅನ್ಯ ಜನರಾಗಿರುವ ಅವರಿಗೆ ಸಿಕ್ಕತಕ್ಕಂಥ ಗಾಸ್ಪಲ್ ಕೂಡ ಆ ನಾಲೆಜ್ ಇಲ್ಲದವರು ಆಗ್ಬಿಡ್ತಾರೆ ಕೆಲವರು. ಆಮೇಲೆ ಅರ್ಥ ಆಯ್ತ್ರಿ? ವಾಕ್ಯದ ಪರಿಜ್ಞಾನ ಇಲ್ಲ, ವಾಕ್ಯ ಮುಖ್ಯ ಅಲ್ಲ ಅವರಿಗೆ, ಸತ್ಯ ಮುಖ್ಯ ಇಲ್ಲ, ಆಶೀರ್ವಾದ. ನಾನು ದೊಡ್ಡವನಾಗ್ಬಿಡ್ಬೇಕು, ಇದೇ ಗುರಿ. ಮಾಡು ಮಾಡು ಮಾಡು, ಮಾಡಲಿಲ್ಲ ಆದ್ರೂ ಬಿಡೋದಿಲ್ಲ, ಕೈ ಆಡ್ಸ್ಕೊಂಡು ಮಾಡಿಸ್. ಆಮೇಲೆ ಎಲ್ಲವನ್ನು ಕಳ್ಕೊಂಡ, ಆಸ್ತಿ ಕಳ್ಕೊಂಡ, ಆಹಾರ ಕೂಡ ಗತಿ ಇಲ್ಲದೆ ಆಗ್ಬಿಟ್ಟು. ರೆವಲ್ಯೂಷನ್ ಇಲ್ಲ, ಆಹಾರ ಇಲ್ಲ ಅಂದ್ರೆ ಏನರ್ಥ? ವಾಕ್ಯದ ಪರಿಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಆಶೀರ್ವಾದ ಇಲ್ಲ. ಪ್ರೈಸ್ ದಿ ಲಾರ್ಡ್. ಎಲ್ಲವನ್ನು ಕಳ್ಕೊಂಡ್ರು. ಕೊನೆಯದಾಗಿ ಅವನ ಮನಸ್ಸಲ್ಲಿ ಯೋಚನೆ ಮಾಡಿದ, ಅಯ್ಯೋ ನಾನು ತಂದೆಗೆ ವಿರೋಧವಾಗಿ ಮತ್ತು ದೇವರಿಗೆ ವಿರೋಧವಾಗಿ ಏನು ಮಾಡಿದ್ದೇನೆ? ನಾನು ಪಾಪ ಮಾಡಿದ್ದೇನೆ. ನನ್ನ ಮನೆಯಲ್ಲಿ ಕೆಲಸ ಮಾಡುವವ್ರಿಗೇನೈತೆ? ಪ್ರೈಸ್ ಗಾಡ್, ಹಲ್ಲೆಲೂಯಾ. ತಂದೆಯ ಮನೆಯಲ್ಲಿ ಯಾವಾಗಲೂ ರೆವಲ್ಯೂಷನ್ ಮೇಲೆ ರೆವಲ್ಯೂಷನ್, ವಾಕ್ಯದ ಮೇಲೆ ವಾಕ್ಯ, ವಾಕ್ಯದ ಮೇಲೆ ವಾಕ್ಯದ ಆಶೀರ್ವಾದ ಯಾವಾಗಲೂ ಇರತಕ್ಕದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ತಂದೆ ಮನೆಯಲ್ಲಿ ಏನು ಕೊರತೆ ಇಲ್ಲ, ವಾಕ್ಯಕ್ಕೆ ಕೊರತೆ ಇಲ್ಲ. ಮನುಷ್ಯನ ರೊಟ್ಟಿ ತಿಂದು ಮಾತನಾದಂದಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು ವಾಕ್ಯದಿಂದ ಬದುಕುವವರಾಗಿದ್ದಾರೆ.
ವಾಕ್ಯ ಇಲ್ಲದಿದ್ದರೆ ಈ ಪ್ರಪಂಚದಲ್ಲಿ ನಾವು ವಿಶ್ವಾಸದಲ್ಲಿ ನಿಲ್ಲೋದಕ್ಕಾಗೋದಿಲ್ಲ. ಎಲ್ಲಿ ಪ್ರಕಟಣೆ ಇಲ್ವೋ, ಎಲ್ಲಿ ವಿಶ್ವಾಸ ಇಲ್ವೋ, ಅಲ್ಲಿ ಜನರು ಅಂಕೆ ಮೀರಿ ನಡೆಯುವವರಾಗಿದ್ದಾರೆ, ನಾಶವಾಗಿ ಹೋಗ್ಬಿಡ್ತಾರೆ. ಅದಕ್ಕೆ ಯಾವುದು ಬೇಕು ಮನುಷ್ಯನಿಗೆ? ದೇವರ ವಾಕ್ಯ ಬೇಕು. ದೇವರು ತನ್ನ ಸಭೆಯನ್ನು ಆತನು ಪೋಷಿಸಿ ಸಂರಕ್ಷಿಸುವಾತನಾಗಿದ್ದಾನೆ. ಆದ ಕಾರಣ ಸಭೆಯಲ್ಲಿ ಕೇಳಿ, ಎಲ್ಲರ ಗಮನವಾಗಿ ಕೇಳಿ, ಈ ಕಿರಿಯ ಕುಮಾರನು ಕಾಲಕ್ಕೆ ಮುಂಚೆ ಆಶೀರ್ವಾದವನ್ನು ಪಡ್ಕೊಂಡು ಎಲ್ಲಿಗೆ ಹೋಗ್ಬಿಟ್ಟ? ಅವನು ತಂದೆ ಬಿಟ್ಟು ದೂರ ಹೋದ. ನೀವು ಎಷ್ಟೇ ದೇವರು ನಿಮ್ಮನ್ನು ಆಶೀರ್ವದಿಸಿದ್ರು ತಂದೆ ಬಿಟ್ಟು ದೂರ ಹೋಗಕೂಡದು. ದೇವರ ಪ್ರಸನ್ನತೆ, ದೇವರ ಸಮ್ಮುಖ, ದೇವರೊಂದಿಗಿರತಕ್ಕಂಥ ನಿಮ್ಮ ಫೆಲೋಶಿಪ್, ದೇವರೊಂದಿಗಿರತಕ್ಕಂಥ ನಿಮ್ಮ ಅನ್ಯೋನ್ಯತೆ, ದೇವರೊಂದಿಗಿರತಕ್ಕಂಥ ನಿಮಗೂ ಆತನಿಗಿರೋ ಸಂಭಾಷಣೆ, ನಿನಗೂ ದೇವರಿಗಿರತಕ್ಕಂಥ ಆ ಕ್ಲೋಸ್ ರಿಲೇಶನ್ಶಿಪ್ ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು. ಪ್ರೈಸ್ ದಿ ಲಾರ್ಡ್. ಭಕ್ತನ್ ದಾವೀದನು ಹೇಳ್ತಾನೆ, ದೊಡ್ಡ ಶ್ರೀಮಂತನು ಅರಸನಾಗಿ ದೊಡ್ಡ ಸ್ಥಾನದಲ್ಲಿದ್ದಾಗ ನಾನು ಕರ್ತನ ಬಳಿ ಒಂದೇ ಒಂದನ್ನು ಕೇಳ್ತೇನೆ. ಅದೇನೆಂದರೆ, ನನ್ನ ಜೀವಮಾನವಲ್ಲ ಆತನ ಮಂದಿರದಲ್ಲಿದ್ದು ಆತನ ವಾಕ್ಯವನ್ನು ಧ್ಯಾನ ಮಾಡಬೇಕು ಅಂತ ಕೇಳ್ತಾನೆ. ನಿಮ್ಮ ಆಸೆ ಒಂದು ಮದುವೆ ಆಗ್ಬಿಡ್ಬೇಕು, ಒಂದು ಮನೆ ಕಟ್ಬಿಡ್ಬೇಕು, ಒಂದು ಹೊರದೇಶಕ್ಕೆ ಹೋಗಿ ಬಂದ್ಬಿಡ್ಬೇಕು, ಅದೊಂದೇ ಆಸೆ ಐತೆ ಪಾಸ್ಟರ್. ಒಂದು ಗಾಡಿ ತಗೋಬೇಕು, ಒಂದೇ ಆಸೆ. ಇವೆಲ್ಲ ಹಿಂದೆ ಬರುವಂಥದ್ದು. ವಾಕ್ಯದಲ್ಲಿ ಎಷ್ಟು ಬೆಳೆದಿದ್ದಿ, ಸತ್ಯದಲ್ಲಿ ಎಷ್ಟು ಬೆಳೆದಿದ್ದಿ? ಪ್ರೈಸ್ ದಿ ಲಾರ್ಡ್. ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ಬೈಬಲ್ ಎಷ್ಟು ಸತಿ ಓದಿ ಮುಗಿಸಿದ್ದಿ? ಯೋಚನೆ ಮಾಡು. ಅದ್ರ ಬಗ್ಗೆ ನಮಗೆ ಕೇರ್ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆದ ಕಾರಣ ಇಲ್ಲಿ ನಾವು ನೋಡ್ತೇವೆ, ಕಿರಿಯ ಕುಮಾರನು ದೇಶಾಂತರ ಹೋಗಿ ಎಲ್ಲವನ್ನು ಕಳ್ಕೊಂಡ. ಆದರೆ ವಾಪಸ್ ಎಲ್ಲಿಗೆ ಬಂದ? ಅವನು ತಂದೆ ಮನೆಗೆ ಬಂದ. ಏನಕ್ಕಾಗಿ ಬಂದ? ಅವನು ಮತ್ತೆ ಆಸ್ತಿ ತಗೊಂಡು ಹೋಗೋದಕ್ಕಾಗಲ್ಲ. ಏನು ಬೇಕು ಅಂತ? ಓ ಮೈ ಗಾಡ್, ಎಲ್ಲದಕ್ಕಿಂತ ಮುಖ್ಯ ದೇವರ ವಾಕ್ಯ. ಎಲ್ಲ ಆಶೀರ್ವಾದಕ್ಕಿಂತಲೂ ಶ್ರೇಷ್ಠವಾದ ಆಶೀರ್ವಾದ. ಮನುಷ್ಯನು ರೊಟ್ಟಿ ತಿಂದು ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು ಮನ್ನದಿಂದ ಬದುಕುವನಾಗಿದ್ದಾನೆ. ನೋಡಿ, ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ರೆ ನಮ್ಮ ನಂಬಿಕೆ ಇನ್ಕ್ರೀಸ್ ಆಗ್ತಾ ಇರ್ತದೆ. ಪ್ರೈಸ್ ಗಾಡ್. ಬಹಳ ಕಷ್ಟದಲ್ಲಿ, ಇಕ್ಕಟ್ಟಲ್ಲಿ ಇದ್ದಾಗ ದೇವರು ನಮ್ಮ ಸಂಗಡ ಮಾತಾಡುವವರಾಗಿದ್ದಾರೆ. ನಾನು ಉಪದ್ರ ಪಟ್ಟಿದ್ದು ಒಳ್ಳೆಯದು, ಇದರಿಂದ ನಿನ್ನ ವಾಕ್ಯವನ್ನು ನಾನು ಕಲಿಯೋದಕ್ಕಾಯಿತು. ನಮಗಾಗತಕ್ಕಂಥ ಕಷ್ಟ, ದುಃಖ, ವೇದನೆ, ಸಮಸ್ಯೆಗಳು, ಹೋರಾಟಗಳು, ಶೋಧನೆಗಳು ಅಲ್ವಾಗ ನೀನು ದೇವರ ಬಾಯಿಂದ ಒಂದು ವಾಕ್ಯಕ್ಕಾಗಿ ಕಾದು ನೋಡು. ಆ ಸಮಯದಲ್ಲಿ ದೇವರು ನಿನಗೊಂದು ವಾಕ್ಯ ಕೊಡ್ತಾರೆ ನೋಡು, ಅದು ನಿನ್ನನ್ನು ಬದುಕಿ ಬಾಳುವಂತೆ ಮಾಡ್ತದೆ. ನಿನ್ನ ಲೈಫೇ ಚೇಂಜ್ ಮಾಡಿಬಿಡ್ತದೆ. ನನ್ನ ಜೊತೆಗೆ ಕೂತ್ಕೊಳ್ರಿ, ನಾನು ಹೇಳ್ತೇನೆ ಯಾವಾಗ ಏನೇನು ವಾಕ್ಯ ನನಗೆ ದೇವರು ಕೊಟ್ಟರು ಎಂಬುದಾಗಿ ಡೇಟ್ ಹಾಕಿ ಇಟ್ಕೊಂಡಿದ್ದೇನೆ. ಯಾಕೆಂದರೆ ನಾನು ಉಪದ್ರ ಪಟ್ಟಿದ್ದು ಒಳ್ಳೆಯದು, ಇದರಿಂದ ಆತನ ಪ್ರಮಾಣವನ್ನು ನಾನು ಕಲ್ತ್ಕೊಂಡೆ. ಯವನ ಪ್ರಾಯದಲ್ಲಿ ನೊಗವನ್ನು ಹೊರೋದು ಒಳ್ಳೆಯದು, ಇದರಿಂದ ನಾವು ಆತನನ್ನು ಅರಿಬೋದು, ಆತನ ಹತ್ರ ನಾವು ಇರ್ಬೋದು. ಈಗ ನನ್ನ ಮೇಲೆ ಎಷ್ಟೇ ಆಶೀರ್ವಾದ, ಎಷ್ಟೇ ಲೌಕಿಕವಾದ ಸಂಗತಿ ಬಂದರೂ ಐ ಡೋಂಟ್ ಕೇರ್. ಅದು ಒಂದು ದೊಡ್ಡ ಸಂಗತಿ ಅಲ್ಲ. ನನಗೆ ಯಾವುದು ಮುಖ್ಯ? ಆತನೇ ಮುಖ್ಯ ಎಂಬ ಅರಿವು ನಮಗೆ ಬಂದ್ಬಿಡ್ತದೆ. ಪ್ರೈಸ್ ಗಾಡ್. ಆಮೇನ್. ದಾವೀದನು ಎಷ್ಟು ಚಿನ್ನ, ಲಾರಿ ಗಟ್ಟಲೆ ಚಿನ್ನ, ಟನ್ ಗಟ್ಟಲೆ, ದೊಡ್ಡ ದೊಡ್ಡ ಟ್ರಕ್ಕಲ್ಲಿ ಲಾರಿ ಅಷ್ಟು ಚಿನ್ನವನ್ನು ಸೇರಿಸಿಟ್ಟ. ಆದರೆ ಅವನು ಹೇಳ್ತಾನೆ, ನಾನು ಕರ್ತನ ಹತ್ರ ಒಂದೇ ಒಂದನ್ನು ಕೇಳ್ತೇನೆ. ಅದು ಯಾವುದಂದ್ರೆ, ಆತನ ಮಂದಿರದಲ್ಲಿದ್ದು ಆತನನ್ನು ನಾನು ಅರಿಯಬೇಕು, ತಿಳ್ಕೋಬೇಕೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಈಗ ನಿಮ್ಮ ಬಯಕೆ ಏನು ಹೇಳ್ರಿ? ನಿಮ್ಮ ಆಸೆ ಏನು ಹೇಳ್ರಿ? ನಿಮ್ಮ ಹೃದಯದ ಆಳದಲ್ಲಿರತಕ್ಕ ಆಸೆ ಯಾವುದು? ಯೋಚನೆ ಮಾಡಿ. ಅದಾಗಿ ನೀತಿವಂತನ ತಲೆ ಆಶೀರ್ವಾದ ನೆಲೆಯಾಗಿದೆ. ಅಂದರೆ ತಕ್ಕ ಕಾಲದಲ್ಲಿ ನಾವು ಸತ್ಯವನ್ನು ತಿಳ್ಕೊಂಡಾಗ
ಸತ್ಯವು ನಮ್ಮನ್ನು ಬಿಡುಗಡೆ ಮಾಡತಕ್ಕದಾಗ್ತದೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಓದ್ಕೊಳ್ಳೋಣ. ಇಲ್ಲಿ ಹೇಳ್ತದೆ 36ನೇ ವಚನ, ಗಲಾತ್ಯರು 3ನೇ ಅಧ್ಯಾಯ 29ನೇ ವಚನ. ಗಲಾತ್ಯರು 3:29. 29. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ಆಮೇಲೆ ನೀವು ಯಾರನವರಾಗಿದ್ದರೆ? ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಎಲ್ಲ ಆಶೀರ್ವಾದಕ್ಕೆ ಏನಾಗಿದ್ದೀರಿ ನೀವು? ನೋಡ್ರಿ, ಕೆಲವು ಟೈಮಲ್ಲಿ ನಮ್ಮ ಆಸ್ತಿ ನಮ್ಮ ಕೈಗೆ ಕೆಳಿ ಸಿಕ್ಕದೇ ಇರ್ಬೋದು. ಆದರೂ ಅದು ಎಷ್ಟು ವರ್ಷ ಆದರೂ ಆಸ್ತಿ ಯಾರ್ದು? ನೀನು ಒಂದು ಅಪ್ಪನಿಗೆ ಹುಟ್ಟಿದ್ದೀಯೇ, ಆ ಅಪ್ಪನಿಂದ ಇರತಕ್ಕ ಎಷ್ಟೇ ಆಶೀರ್ವಾದ ಒಂದು ವೇಳೆ ನಿನ್ನ ಕೈಗೆ ಬರಲಿಲ್ಲ ಆದರೂ, ಆದರೆ ಆಶೀರ್ವಾದ ಯಾರ್ದು? ಹೇಳಿ ಯಾರ್ದು? ನಿಮ್ಮದೇ ಯೇಸುವಿನ ನಾಮದಲ್ಲಿ. ಪಕ್ಕ ಪೇಪರ್ ಪೋಟ್ ಎಲ್ಲ ಇದೆ, ಇಟ್ಕೊಳ್ಳೋ ಎಲ್ಲ ಪಕ್ಕ ಇದೆ, A to Z. ಆಗ ನಿಮಗೆ ಖಂಡಿತವಾಗಿ ಧೈರ್ಯ. ನನ್ನನ್ನು ತುಂಬ ಜನ ಕೇಳ್ತಾರೆ, ಯಾವಾಗ ಪಾಸ್ಟರ್? ಅವರಿಗೆ ಆನ್ಸರ್ ಕೊಡೋದೇ ನನಗೆ ಕಷ್ಟ. ನನಗೆ ಇದ್ರ ಬಗ್ಗೆ ಚಿಂತೆ ಇಲ್ಲ, ಜನರಿಗೆ ಆನ್ಸರ್ ಕೊಡೋದೇ ನನಗೆ ಕಷ್ಟ. ಯಾಕಂದರೆ ನನ್ನ ಹೃದಯದ ಆಳದಲ್ಲಿ ಪಕ್ಕ ನನಗೆ ಗ್ಯಾರಂಟಿ ಇದೆ. ನಾವು ತಗೊಂಡಿದ್ದ ಆಸ್ತಿಗೆ ಪೇಪರ್ಸ್ ಇದೆ, ಅಲಿಲೇಷನ್ ಆಗಿದೆ, ಕೋರ್ಟ್ ಡಿಸೈಡ್ ಮಾಡಿದೆ, 2 ಕೋರ್ಟಲ್ಲಿ ನಮ್ಮ ಕಡೆ ಆಗಿದೆ. 100% ಗ್ಯಾರಂಟಿ ಅದು ನಮ್ಮದೇ, ಹೋಗೋದಕ್ಕೆ ಸಾಧ್ಯತೆ ಇಲ್ಲ. ಪಕ್ಕ ಇದೆ. ಅದಕ್ಕಿಂತಲೂ ಪಕ್ಕ ದೇವರ ವಾಕ್ಯ ಇದೆ. ಆಮೇಲೆ ಆದ ಕಾರಣ ಯಾರೆಲ್ಲ ಕ್ರಿಸ್ತ ಯೇಸುವಿನಲ್ಲಿದ್ದೀರೋ ಅವರೆಲ್ಲರೂ ಅಬ್ರಹಾಮನ ಏನಾಗಿದ್ದೀರಿ? ನೀವು ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ಮತ್ತು ನೀವು ಬಾಧ್ಯರೂ ಆಗಿದ್ದೀರಿ. ಎಲ್ಲ ನನ್ನ ತಲೆ ಮೇಲೆ ಇರೋ ಆಶೀರ್ವಾದಕ್ಕೆ ನಾನು ಬಾಧ್ಯನು. ಹೇಳಿ ನಾನು ಬಾಧ್ಯನು. ನನ್ನ ತಲೆ ಮೇಲಿರೋ ಆಶೀರ್ವಾದಕ್ಕೆ ನಾನು ಬಾಧ್ಯನು. ಕ್ರಿಸ್ತನಲ್ಲಿರೋ ಎಲ್ಲ ಆಶೀರ್ವಾದಕ್ಕೆ ನಾನು ಬಾಧ್ಯನು. ಆಮೇಲೆ ಇಸ್ರಾಯೇಲ್ ಜನರಿಗೆ ದೇವರು ಕಾನಾನ್ ದೇಶವನ್ನು ವಾಗ್ದಾನ ಮಾಡಿದ್ರೆ ಇಲ್ವಾ? ಹಾಗಾದ್ರೆ ಅವರೆಲ್ಲರಿಗೂ ದೇವರು ವಾಗ್ದಾನ ಮಾಡೋದ ಪ್ರಕಾರ ಕರ್ಕೊಂಡು ಹೋದ್ರೆ ಇಲ್ವ ಅವ್ರನ್ನ? ಮತ್ತು ಹೋಗದೆ ಅರ್ಧದಲ್ಲೇ ಸತ್ತೋಗಿದ್ದಕ್ಕೆ ಕಾರಣ ಯಾರು? ದೇವರ? ಯಾರೇ? ಅವರೇ. ವಾಟ್ ಇಸ್ ದ ರೀಸನ್? ಏನು ಕಾರಣ? ಅಪನಂಬಿಕೆ ಕಾರಣ. ನಿನಗೆ ಅಪನಂಬಿಕೆ ಇದ್ದರೆ ಖಂಡಿತವಾಗಿ ನಿನ್ನ ತಲೆ ಮೇಲಿರೋ ಆಶೀರ್ವಾದವನ್ನು ನಿನ್ನ ಅನುಭವಿಸೋಕೆ ಆಗೋದಿಲ್ಲ. ನಂಬಿಕೆ ಇದ್ದರೆ ಖಂಡಿತವಾಗಿ ನಿನ್ನ ತಲೆ ಮೇಲಿರೋ ಆಶೀರ್ವಾದವನ್ನು ಈ ಭೂಮಿಯಲ್ಲಿ ನೀನು ಅನುಭವಿಸ್ತೇ. ಆಮೇಲೆ ನಂಬಿಕೆಗೆ ಆಧಾರ ಯಾವುದು? ಅಪ್ಪನ ಮನೆಯಲ್ಲಿ ಆಹಾರ ಇದೆ, ವಾಕ್ಯ ಇದೆ. ಆ ವಾಕ್ಯದಿಂದ ನಂಬಿಕೆ ಬರ್ತದೆ. ನಂಬಿಕೆಯಿಂದ ನೀನು ಖಂಡಿತವಾಗಿ ಈ ಭೂಮಿ ಮೇಲೆ ಬದುಕಿ ಬಾಳ್ಬೋದು. ಅದಕ್ಕೆ ಬೈಬಲ್ ನೀತಿವಂತಂದು ಬದುಕೋದು ಯಾವುದರಿಂದ? ನಂಬಿಕೆಗೆ ಆಧಾರ ಯಾವುದು? ಕ್ರಿಸ್ತನ ಬಾಯಿಂದ ಬರುವ ಪ್ರತಿಯೊಂದು ವಾಕ್ಯದಿಂದ. ಸೊ ಯಾವುದರಲ್ಲಿ ಬೆಳಿಬೇಕು? ಆಶೀರ್ವಾದದಲ್ಲಿಯೋ ವಾಕ್ಯದಲ್ಲಿಯೋ? ಆಮೇಲೆ ಹಲ್ಲೆಲೂಯಾ. ಆಮೇಲೆ ಅಪ್ಪ ಹೇಳ್ತಾನೆ, ದೊಡ್ಡವನು ಹೇಳ್ತಾನೆ, ನನ್ನ ಸ್ನೇಹಿತರಿಗಾಗಿ ಏನು ಕೊಟ್ಟಿಲ್ಲ ನೀನು? ಒಂದು ಕುರಿಯನ್ನಾದರೂ ಕೊಟ್ಟಿಲ್ಲ ಅಂದಾಗ ಅಪ್ಪ ಇಮ್ಮಿಡಿಯೇಟ್ ಹೇಳ್ತಾನೆ, ಕಂದ ನನ್ನದಲ್ಲ ನಿನ್ನದೇ ತಾನೆ. ನೀನೆಷ್ಟು ಬೇಕಾದರೂ ಏನು ಮಾಡ್ಬೋದಾಗಿತ್ತು? ಎಂಜಾಯ್ ಮಾಡ್ಬೋದಾಗಿತ್ತು. ಅದಾಗಿ ಯೇಸುವಿನ ನಾಮದಲ್ಲಿ ನೀನೆಷ್ಟು ಬೇಕಾದರೂ ವಾಕ್ಯದಲ್ಲಿ ಎಂಜಾಯ್ ಮಾಡೋದಕ್ಕಾಗಿ ದೇವರು ನಿನಗಾಗಿ ಎಲ್ಲವನ್ನು ಮಾಡಿದ್ದಾರೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಬೈಬಲ್ ಹೇಳುತ್ತೆ, ನೀತಿ ಮೇಲೆ ಹಸು ದಾವುಳ್ಳವರು ಧನ್ಯರು, ದೇವರು ಅವರನ್ನ ತೃಪ್ತಿ ಪಡಿಸೇ ಪಡುವಾತನಾಗಿದ್ದಾನೆ. ನಿನಗೆ ಯಾವ್ದ ಮೇಲೆ ಆಸೆ? ವಾಕ್ಯದ ಮೇಲೆ ಆಸೆ ಉಳ್ಳವರನ್ನ ದೇವರು ತೃಪ್ತಿ ಪಡಿಸುವವರಾಗಿದ್ದಾರೆ.
ನೀತಿ ಮೇಲೆ ಆಸೆ ಆಗಿರತಕ್ಕ ಒಬ್ಬರನ್ನ ಕೂಡ ಆತನು ಬಿಡುವವನಲ್ಲ. ದಾಹವಾಗಿರುವವರೇ ನನ್ನ ಬಳಿಗೆ ಬಳ್ರಿ, ಉಚಿತವಾಗಿ ಏನ್ ಮಾಡ್ರಿ ನೀವು ಪಡೀರಿ ಎಂಬುದಾಗಿ ಹೇಳ್ತಾನೆ. ನಿನ್ನ ದಾಹ ಯಾವುದು? ಯೋಚನೆ ಮಾಡು. ಶ್ರೀಮಂತರಾಗ್ಬಿಡ್ಬೇಕು ಅಂತನ, ಕಿರಿಯ ಕುಮಾರತನ ದೂರ ಹೋಗ್ಬಿಡ್ಬೇಕಂತನ ಇಲ್ಲ. ಆದ ಕಾರಣ ಎಷ್ಟೇ ನಮ್ಮನ್ನು ದೇವರು ಆಶೀರ್ವದಿಸಿದ್ರು ನಾವು ಆರಂಭದಿಂದ ವಾಕ್ಯದ ಬ್ಯಾಲೆನ್ಸಲ್ಲಿ ಬೆಳೆದ್ರೆ ನಾವು ದೂರ ಹೋಗೋದಿಲ್ಲ. ಅಕಸ್ಮಾತ್ ಹೋದರೂ ನಮಗೆ ಅದರಲ್ಲಿ ತೃಪ್ತಿ ಇರೋದಿಲ್ಲ, ವಾಪಸ್ ತಿರುಗಿ ಬಂದ್ಬಿಡ್ತೇವೆ. ನೋಡಿ, ಆ ಕಿರಿಯ ಕುಮಾರ ದೂರ ಹೋದ್ರೂ ಕೂಡ ಅವನಿಗೆ ತೃಪ್ತಿ ಆಗಿಲ್ಲ. ವಾಪಸ್ ಎಲ್ಲಿಗೆ ಬಂದ? ತಂದೆ ಮನೆಗೆ ಬಂದ. ಆಸ್ತಿಗಾಗಿಲ್ಲ, ಆಹಾರಕ್ಕಾಗಿ ಬಂದ. ಆಮೇನ್. ಅಪ್ಪನ ಮನೆಯಲ್ಲಿ ಏನೈತೆ? ಅಪ್ಪ ನಿನ್ನ ಮನೆಯಲ್ಲಿ ಸಂತೋಷವೇ ಅಲ್ವಾ? ಅದಾಗಿ ದೇವರ ಫೆಲೋಶಿಪ್ ಬಹಳ ಮುಖ್ಯ. ದೇವರೊಂದಿಗಿರತಕ್ಕಂಥ ಅನ್ಯೋನ್ಯತೆ ಬಹಳ ಮುಖ್ಯ. ದೇವರೊಂದಿಗಿರತಕ್ಕಂಥ ಆ ಕಾರ್ಯಗಳ ಪ್ರೆಸೆನ್ಸ್ ಅನ್ನ ಅನುಭವಿಸುವುದು ಬಹಳ ಮುಖ್ಯ. ಮಿಕ್ಕದೆಲ್ಲವೂ ಶುಭ ಪವನ್. ಇವನು ಕೀರ್ತನೆಗಾರ ಬರೀತಾನೆ, ಕೀರ್ತನೆ 23ರಲ್ಲಿ, ಕರ್ತನು ನನಗೆ ಕುರುಬನಾಗಿದ್ದಾನೆ, ನಾನು ಕೊರತೆ ಪಡೆನು. ಆತನು ಹಸಿರು ಗಾವಲುಗಳಲ್ಲಿ ನನ್ನ ತಂಗಿಸಿ ವಿಶ್ರಾಂತಿಕರವಾದ ನೀರಿನ ಬಳಿಗೆ, ಪರಿಶುದ್ಧಾತ್ಮನ ಬಳಿಗೆ ನನ್ನ ನಡೆಸುವವನಾಗಿದ್ದಾನೆ. ಹಸಿರು ಗಾವಲು ಅನ್ನೋದು ದೇವರ ವಾಕ್ಯ, ವಿಶ್ರಾಂತಿಕರವಾದ ನೀರು ಅನ್ನೋದು ಪರಿಶುದ್ಧಾತ್ಮನ ಸೂಚಿಸ್ತದೆ. ಇದನ್ನು ನಡೆಸ್ತಾನೆ ಅಂತ ಹೇಳ್ತಾನೆ. ಕಾರುಗತ್ತಲೆ ಕಣಿವೆಯಲ್ಲಿ ನಡೆದ್ರು ನಾನು ಕೇಳಿಗೆ ಏನ್ ಮಾಡೋದಿಲ್ಲ, ಎದುರುವುದಿಲ್ಲ. ನನಗೆ ಎಷ್ಟೇ ಶೋಧನೆ ಬಂದರೂ ನಾನು ಎದುರುವವನಲ್ಲ. ಕಾರಣ ಆತನ ವಾಕ್ಯವು, ಆತನ ಆತ್ಮ, ಕೋಲು, ದೊಣ್ಣೆ ನನಗೆ ಧೈರ್ಯವನ್ನು ಕೊಡುತ್ತದೆ. ದೇವರ ವಾಕ್ಯವು, ಪರಿಶುದ್ಧಾತ್ಮ ನಿನಗೆ ಧೈರ್ಯವನ್ನು ಕೊಡತಕ್ಕಂಥವರಾಗಿದ್ದಾರೆ. ಎಷ್ಟು ಶೋಧನೆಯಲ್ಲಿ ನೀನು ಹೋದರೂ ಸರಿ, ಕತ್ತಲೆಯ ಅನುಭವ ನಿನಗೆ ಬಂದರೂ ಸರಿ, ಕಣಿವೆಯ ಅನುಭವಗಳು ಬಂದರೂ ಸರಿ, ಸುತ್ತಮುತ್ತಲು ಏನು ಕಾಣದಿದ್ದರೂ ಸರಿ, ಆತನ ವಾಕ್ಯವು, ಆತನ ಆತ್ಮವು ಕೋಲು ದೊಣ್ಣೆ ಆಗಿದ್ದು ನಿನಗೆ ಭಯವಲ್ಲ, ಧೈರ್ಯವನ್ನು ಕೊಡತಕ್ಕದಾಗಿರ್ತದೆ. ಆಮೇನ್. ಅದಾದ ತಕ್ಷಣ ಅವನು ಹೇಳ್ತಾನೆ, ನನ್ನ ಶತ್ರುಗಳ ಮುಂದೆ ಔತಣವನ್ನು ಸಿದ್ಧ ಮಾಡಿದ್ದಾನೆ. ಹಲ್ಲೆಲೂಯ. ಔತಣವು ನಮಗಾಗಿ ಮುರಿಯಲ್ಪಟ್ಟ ಕ್ರಿಸ್ತನ ದೇಹವಾಗಿದೆ, ಆತನ ರಕ್ತವಾಗಿದೆ. ಪ್ರೈಸ್ ದಿ ಲಾರ್ಡ್. ನಮ್ಮ ತಲೆಯಲ್ಲಿ ಎಣ್ಣೆಯಿಂದ ಏನು ಮಾಡ್ತಾನಂತೆ? ಅಭಿಷೇಕ. ಇನ್ನೊಂದು ಲೆವೆಲಲ್ಲಿ ತಗೊಂಡು ಹೋಗ್ತಾನೆ ನಮ್ಮ ದೇವರು. ಅಭಿಷೇಕ ಯಾವುದನ್ನು ಸೂಚಿಸ್ತದೆ? ಹೈಯರ್ ಲೆವೆಲ್, ಒಂದು ಪೊಸಿಷನ್ ಅಲ್ಲಿ ನಮ್ಮನ್ನು ತಗೊಂಡು ಬರ್ತದೆ. ಕಾಲವೆಲ್ಲ ವಿಶ್ವಾಸಿಯಾಗಿ ಕೂತ್ಕೊಳ್ಳೋದಲ್ಲ. ಸಭೆಯಲ್ಲಿ ಎಲ್ಡರ್ಶಿಪ್, ರೆಸ್ಪಾನ್ಸಿಬಿಲಿಟಿ, ಅಡ್ಮಿನಿಸ್ಟ್ರೇಟಿವ್, ಫುಲ್ ಟೈಮ್ ಸೇವಕರು ಆಗಿ ಇಲ್ಲದಿದ್ರೂ ಕೂಡ ಒಂದು ಅಭಿಷೇಕ, ಒಂದು ವಿಶೇಷವಾದ ಸಭೆಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ವಿಷಯದಲ್ಲಿ, ಬೇರೆ ಸಂಗತಿಗಳಲ್ಲಿ ಕರ್ತನು ಕೆಲವೊಮ್ಮೆ ಕೆಲವರನ್ನ ಪೊಸಿಷನ್ ಕೊಡತಕ್ಕಂಥವರಾಗಿರ್ತಾರೆ. ಪ್ರೈಸ್ ಗಾಡ್. ಹಲ್ಲೆಲೂಯ. ದೇವರಿಂದ ಉಂಟಾಗತಕ್ಕಂಥ ಪೊಸಿಷನ್ ಬಹಳ ಮುಖ್ಯವಾದದ್ದು. ಅದು ಎತ್ತಲಾರದಂಥ ಒಳ್ಳೆ ಭಾಗವಾಗಿರುತ್ತದೆ. ಒಂದು ವೇಳೆ ನಮ್ಮ ಹಾಗೆ ಫುಲ್ ಟೈಮ್ ಪಾಸ್ ಆಗಿ ಇಲ್ಲದಿದ್ದಾಗಿ ಕೂಡ ಸಭೆಯಲ್ಲಿ ಲೀಡರ್ಶಿಪ್, ನಾಯಕತ್ವ, ಅದರಲ್ಲಿ ಇರತಕ್ಕ ಅಡ್ಮಿನಿಸ್ಟ್ರೇಟಿವ್, ಜನರನ್ನು ಎಂಕರೇಜ್ ಮಾಡತಕ್ಕಂಥದ್ದು, ಪ್ರೋತ್ಸಾಹ ಮಾಡತಕ್ಕಂಥದ್ದು, ಬೇರೆ ಸಂಗತಿಗಳು ನೋಡತಕ್ಕಂಥದ್ದು, ಈ ವಿಚಾರದಲ್ಲಿ ಕರ್ತನು ನಮ್ಮ ಮೇಲೆ ಆ ಅನಾಯಿಂಟಿಂಗ್ ಅನ್ನು ದೇವರು ಅನುಗ್ರಹಿಸುವಾತನಾಗಿದ್ದಾನೆ. ಅದನ್ನ ಈ ಭೂಮಿ ಮೇಲೆ ನಮ್ಮನ್ನು ದೇವರು ತನ್ನ ಸಭೆ ಎಂಬ ದೇಹದಲ್ಲಿ ಅಂಗಗಳಾಗಿಟ್ಟಿದ್ದಾರೆ. ಆಗ ಶುಭವೂ ಕೃಪೆಯು ಜೀವಮಾನವಲ್ಲ ಯಾರಲ್ಲಿ ಹಿಂಬಾಲಿಸ್ತದೆ? ನಮ್ಮಲ್ಲಿ ಹಿಂಬಾಲಿಸ್ತದೆ. ನಾನು ಅದನ್ನು ಹಿಂಬಾಲಿಸುವುದಿಲ್ಲ, ಅದು ನನ್ನನ್ನು ಹಿಂಬಾಲಿಸತಕ್ಕದಾಗಿದೆ. ಆಮೇನ್. ಆದ ಕಾರಣ ಜೀವಮಾನವಲ್ಲ. ಎಷ್ಟಿದ್ದೀರಾ? ಕೀರ್ತನೆ ಹೇಳ್ತಾರೆ ನೋಡ್ರಿ, 23 ಕೊನೆಯ ವಚನ ಮೇಲೆ ಓದ್ಕೊಳ್ಳೋಣ. ನಿಶ್ಚಯವಾಗಿ. ಏನಾಗಿ ಹೇಳಿ ಎಲ್ಲ. ಏನಾಗಿ? ನಿಶ್ಚಯವಾಗಿ, ಸತ್ಯವಾಗಿ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ, ನನ್ನ ಜೀವಮಾನದಲ್ಲೆಲ್ಲ ಶುಭವು, ಶುಭವು, ಕೃಪೆಯು, ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನೀತಿವಂತನ ತಲೆ ಆಶೀರ್ವಾದದ ನೆಲೆ. ಆಮೇನ್.
ಆ ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ಎಲ್ಲಿರುವೆನು? ತಂದೆಯ ಮನೆಯಲ್ಲಿದ್ದು ವಾಸಿಸುವೆನು. ತಂದೆಯ ಮನೆಯಲ್ಲಿ ಏನ್ ಮಾಡುವೆನು? ನಾನು ಸಭೆ ಎಂಬ ದೇಹದಲ್ಲಿ ವಾಸವಾಗಿರುವೆನು. ಸಭೆ ಎಂಬ ಚಟುವಟಿಕೆಯಲ್ಲಿ ನಾನು ವಾಸವಾಗಿರುವೆನು. ಕ್ರಿಸ್ತನೆಂಬ ದೇಹದಲ್ಲಿ ನಾನು ಅಂಗವಾಗಿರುವೆನು. ಆಮೆನ್. ಪ್ರೈಸ್ ದಿ ಲಾರ್ಡ್. ಆಶೀರ್ವಾದ ಬಂದ ತಕ್ಷಣ ಕಳ್ಸ್ಕೊಂಡು ಹೋಗ್ಬಿಟ್ಟಲ್ಲ, ಹಂಗಲ್ಲ. ಸದಾ ಕಾಲ ಆತನ ಮಂದಿರದಲ್ಲಿ ಏನಾಗಿರುವೆ? ನಾನು ವಾಸಿಸುವೆನು. ಅದು ಬಹಳ ಮುಖ್ಯ. ಈ ಪ್ರಪಂಚದಲ್ಲಿ ನಾನು ಹೇಳ್ತೀನಿ ಕೇಳ್ರಿ, ಎಲ್ಲ ಗಮನ ಕೇಳಿ. ಯೇಸು ಸಭೆಗಾಗಿ ಬರ್ತಾರ, ಒಬ್ಬೊಬ್ಬರಿಗಾಗಿ ಬರ್ತಾರ? ರೈಟ್. ನಾವೆಲ್ಲರೂ ಸೇರಿ ಸಭೆ, ಒಬ್ಬರು ಸಭೆಯ. ಆದ ಕಾರಣ ಈಗ ಸಭೆಯಲ್ಲಿ ನಮ್ಮನ್ನು ದೇವರು ಅಂಗಗಳಾಗಿಟ್ಟಿದ್ದಾರೆ ಇಲ್ವಾ? ಎಷ್ಟು ಜನ ನಂಬ್ತೀರ ಅಂಗಗಳಾಗಿಟ್ಟಿದ್ದಾರಂತ? ಯಾರಿಗೂ ಕೂಡ ದೇವರು ಇಂಡಿವಿಜುವಲ್ ಆಗಿ ಬರೋದಿಲ್ಲ. ಆತನ ಸಭೆ ಎಂಬ ದೇಹಕ್ಕಾಗಿ ಈ ಪರಲೋಕಕ್ಕೆ ಮಧ್ಯ ಆಕಾಶದಲ್ಲಿ ಬರ್ತಾನೆ. ನಾವೆಲ್ಲರೂ ಇಲ್ಲಿಂದ ಒಯ್ಯಲ್ಪಟ್ಟ ಮೇಲೆ ಬೇರೆ ಬೇರೆ ಆಗಿರ್ತೀವ, ಆತನ ಶರೀರ ಒಂದಾಗಿರ್ತೀವ. ಎಲ್ಲ ಗಮನ ಕೇಳಿ. ಇಲ್ಲಿ ಮನೆಗಳಿಗೆ ಹೋಗ್ತೀವಿ ಬರ್ತೀವಿ, ಅಲ್ಲಿ ಆತನ ದೇಹದಲ್ಲಿ ಒಂದಾಗಿ ಇರ್ತೇವೆ. ಆಮೇಲೆ ಅಲ್ಲಿ ಒಂದಾಗಿರ್ಬೇಕಾದ್ರೆ ಇಲ್ಲೂ ಕೂಡ ದೇವರ ಮನೆಯಲ್ಲಿ ಒಂದಾಗಿರ್ಬೇಕು ನಾವು. ಆಮೇಲೆ ಪ್ರೈಸ್ ದಿ ಲಾರ್ಡ್. ಬೈಬಲ್ ಹೇಳ್ತಿದೆ, ಇದು ಪರಮ ಯೆರೂಸಲೇಮ್, ಅಲ್ಲಿಂದ ಇಳಿದು ಬರುವುದನ್ನು ಕಂಡೆ, ತನ್ನ ಗಂಡನಿಗಾಗಿ ಅಲಂಕರಿಸಲ್ಪಟ್ಟವಳಾಗಿ ಇಳಿದು ಬರೋದನ್ನು ಕಂಡೆ ಎಂಬುದಾಗಿ ಹೇಳ್ತಾರೆ. ಸಿಂಗಲರ ಪ್ಲೂರಲ್, ಏಕವಚನ ಬಹುವಚನ? ಏಕವಚನ. ಒಂದೇ ಒಂದು ಹೆಂಡತಿ. ಯೇಸುವಿಗೆ 106 ಹೆಂಡತಿಗಿಲ್ಲ. ಅರ್ಥ ಆಯ್ತಾ? ನಾವೆಲ್ಲರೂ ಆತನ ದೇಹದಲ್ಲಿ ಏನಾಗಿರ್ತೇವೆ? ಹೇಳಿ ಹೇಳಿ. ಈಗ ಉದಾಹರಣೆಗೆ ಹೇಳ್ತೀನಿ ನೋಡ್ರಿ. ನನ್ನ ದೇವರು ಒಂದು ವೇಳೆ ಈ ಭೂಮಿ ಮೇಲೆ ಕಾಲು ಬೆರಳಾಗಿಟ್ಟಿರ್ಬೋದು, ಇನ್ನು ನಿಮ್ಮನ್ನ ಉಗುರ ಬೆರಳಾಗಿಟ್ಟಿರ್ಬೋದು, ಇನ್ನೊಬ್ಬರನ್ನ ಮೂಗಾಗಿಟ್ಟಿರ್ಬೋದು, ಇನ್ನೊಬ್ಬರನ್ನ ಕಣ್ಣಾಗಿಟ್ಟಿರ್ಬೋದು, ಇನ್ನೊಬ್ಬರನ್ನ ಕಿವಿಯಾಗಿಟ್ಟಿರ್ಬೋದು. ಆದರೆ ಇಲ್ಲಿ ನಾವು ನಮ್ಮ ಕೊಡಲ್ಪಟ್ಟ ಜಾಗದಲ್ಲಿ ನಂಬಿಕಸ್ಥರಾಗಿದ್ದರೆ ಪರಲೋಕಕ್ಕೆ ಹೋದಾಗ ದೇವರು ಏನು ಮಾಡ್ತಾರೆ? ಆ ಸ್ಥಾನಕ್ಕಿಂತಲೂ ಮೇಲಾದ ಸ್ಥಾನವನ್ನು ರಿಪ್ಲೇಸ್ ಮಾಡ್ತಾರೆ. ಬೆರಳಾಗಿದ್ದು ನೀನು ನಂಬಿಕಸ್ಥಾಗಿದ್ದ ಕಾರಣ ನೀನು ಬೆರಳಲ್ಲ, ಮೂಗಾಗಿರು, ಕಣ್ಣಾಗಿರು ಅಂತ ಹೇಳಿ ದೇವರಲ್ಲಿ ರಿಪ್ಲೇಸ್ ಮಾಡ್ತಾರೆ. ಕೆಲವರಿಗೆ ಕಣ್ಣಿನ ಸ್ಥಾನವನ್ನು ಕೊಟ್ಟು ಅಹಂಕಾರದಲ್ಲಿ ಕಳ್ಕೊಂಡ್ಬಿಟ್ರೆ ಕಣ್ಣಾಗಿದ್ದವರು ಪರಲೋಕಕ್ಕೆ ಹೋದಾಗ ಏನಾಗಿರ್ತಾರೆ? ಕಾಲಾಗಿರ್ತಾರೆ, ಬೆರಳಾಗಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಬೈಬಲ್ ಹೇಳ್ತೇವೆ, ಒಬ್ಬನಿಗೆ 2 ತಾಲಂತು, ಒಬ್ಬನಿಗೆ 1 ತಾಲಂತು, ಒಬ್ಬನಿಗೆ ಎಷ್ಟು? 5 ಇದ್ದವನು ಎಷ್ಟು ಮಾಡ್ದ? 2 ಇದ್ದವನು ಎಷ್ಟು ಮಾಡ್ದ? 1 ಇದ್ದವನು ಏನು ಮಾಡ್ದ? ನೀವೇನು ಮಾಡ್ತೀರಾ? ನಿಮ್ಮ ಕೈ ಬಿಟ್ಟು ನಾನು ನ್ಯಾಯ ತೀರ್ಸಕ್ಕೆ ನನಗೇನು ಅಧಿಕಾರ ಇಲ್ಲ. ವಾಟ್ ಈಸ್ ಯುವರ್ ಡ್ಯೂಟಿ? ನಿನ್ನ ಕೆಲಸ ಏನು ಸಭೆಯಲ್ಲಿ? ಅಲ್ಲಿ ಇಲ್ಲಿ ಥರ ಸಪ್ರೇಟ್ ಆಗಿರೋಕ್ಕಾಗೋದಿಲ್ಲ. ಬೈಬಲ್ ಹೇಳುತ್ತದೆ, 1 ಕೊರಿಂಥಿ 12ನೇ ಅಧ್ಯಾಯ 13ನೇ ವಚನ ಓದ್ಕೊಳ್ಳೋಣ. 11 ಕೆಳಗೆ ಈ ವರಗಳನ್ನೆಲ್ಲ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ, ತನ್ನ ಇಷ್ಟಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ. ಯಾರಿಗೆ? ಒಬ್ಬೊಬ್ಬನಿಗೆ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರಲ್ಲ. ಹೌದು, ಹೇಳ್ರಿ. ನಮ್ಮೆಲ್ಲರನ್ನ ಆಶೀರ್ವದಿಸಿದಾರಲ್ಲ. ಆಮೇಲೆ ಹಂಚಿಕೊಟ್ಟು ನಡೆಸುತ್ತಾನೆ. ಏನ್ ಮಾಡಿದ ದೇವರು? ಹಂಚಿಕೊಟ್ಟು ನಡೆಸುತ್ತಾರೆ. ಹೇಗೆ ದೇಹವು, ಎಲ್ಲ ಹೇಗೆ ದೇಹವು ಒಂದೇ ಆಗಿದ್ದರು ಅದಕ್ಕಿರುವ ಅಂಗಗಳು, ಅದಕ್ಕಿರತಕ್ಕ ಅಂಗಗಳು ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ, ಎಲ್ಲ ದೇಹದಲ್ಲಿರುವ ಅಂಗಗಳೆಲ್ಲವೂ ಅನೇಕವಾಗಿದ್ದು ಜಾಸ್ತಿ ಇಷ್ಟು ಜನ ಇದ್ರು ಒಂದೇ ದೇಹವಾಗಿರುವುದು. ಒಂದೇ ದೇಹವಾಗಿದೆ. ಈಗ ನಿಮ್ಮನ್ನು ಕರೀತಾರೆ ಇಟ್ಕೊಳ್ಳೋಣ, ಇಲ್ಲ ನನ್ನೇ ಕರೀತಾರೆ, ಕಣ್ಣು ಬನ್ನಿ ಇಲ್ಲಿ ನೋಡ್ತಾರ? ಇಲ್ಲ. ಪಾಸ್ಟರ್ ಅಂತ ಕರೆದಾಗ ಕಣ್ಣೇನು ಮಾಡ್ತದೆ? ನೋಡ್ತದೆ. ಆಮೇಲೆ ಹೌದೇ ಇಲ್ವಾ? ಅನೇಕ ಅಂಗಗಳಿದ್ರು ದೇಹದಲ್ಲಿ. ಅಂಗ ಎಷ್ಟು? ಇದು ದೇಹ ಎಷ್ಟು? ಒಂದೇ. ಹಾಗೆ ನಾವೆಲ್ಲರೂ ಕ್ರಿಸ್ತನಲ್ಲಿ ಏನಾಗಿರ್ತೇವೆ? ಒಂದಾಗಿರ್ತೇವೆ.
ಪರಲೋಕದಲ್ಲಿ ಕೂಡ ಹಾಗೆ ನಾವೆಲ್ಲರೂ ಒಂದೇ ಆಗಿರ್ತೇವೆ. ರೈಟ್. ಇಲ್ಲಿ ಕ್ರಿಸ್ತನು ಹಾ ಯಹೂದ್ಯರಾಗಲಿ ನೋಡಿ, ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ದೀಕ್ಷಾ ಸ್ನಾನ ಏನ್ ಮಾಡ್ಕೊಂಡ್ವಿ ನಾವು? ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. 14 ದೇಹವು ಒಂದೇ ಅಂಗವಲ್ಲ, ಅನೇಕ ಅಂಗಗಳುಳ್ಳದ್ದಾಗಿದೆ. ದೇಹ ಎಲ್ಲ ಒಂದೇ ಅಂಗವಾ? ಬರೀ ಒಂದು ಕಣ್ಣು ಮಾತ್ರ ಇದೆಯಾ? ಇಲ್ಲ, ಅನೇಕ ಅಂಗಗಳಿದೆ ದೇಹದಲ್ಲಿ. ಅದೇ ತರ ಎಲ್ಲಾ ವೆರೈಟೀಸ್ ಚೆನ್ನಾಗಿ ಕೂತಿದ್ದೀವಿ ನಾವು ಒಳಗಡೆ ಸಭೆಯಲ್ಲಿ. ಕಾಲು ನಾನು ಕೈಯಲ್ಲದ ಕಾರಣ ದೇಹಕ್ಕೆ ಸೇರಿದ್ದಲ್ಲವೆಂದು, ಸಭೆಗೆ ಸೇರಿದವನಲ್ಲ. ಬರ್ತೀನಿ, ಕೂತ್ಕೋತೀನಿ, ಹೋಯ್ತೀನಿ, ಬಾಬಾಯಿ ಠಠ ಹೇಳ್ಕೊಂಡು ಹೋಗ್ತೀನಿ ಹೇಳಿದರು ಅದು ದೇಹಕ್ಕೆ ಸೇರದೇ ಇರುವುದು. ಕಿವಿ ನಾನು ಕಣ್ಣಲ್ಲದ ಕಾರಣ ಕಣ್ಣು ಸ್ಥಾನ ಕೊಟ್ಟಿಲ್ಲ, ಮುಖ್ಯ ಸ್ಥಾನ ಕೊಟ್ಟಿಲ್ಲ, ಮೈಕ್ ನನ್ನ ಬಾಯಿ ಒಳಗೆ ಇಟ್ಟಿಲ್ಲ ಅಂತ ಹೇಳಿ ಕಾರಣ ನಾನು ದೇಹಕ್ಕೆ ಸೇರಿದವರಲ್ಲ ಅಂತಂದ್ರೆ ಹೇಳಿದರು ಅದು ದೇಹಕ್ಕೆ ಸೇರದೇ ಇರುವುದು. ದೇಹಕ್ಕೆ ಸೇರದೆ ಸಪರೇಟ್ ಆಗಿ ಕಿವಿ ಇಡಕ್ಕಾಗತ್ತಾ? ಇಲ್ಲ. ದೇಹವೆಲ್ಲ ಕಣ್ಣಾದರೆ ಈಗ ಇಡೀ ಪೂರ್ತಿ ನನ್ನ ತಲೆಯಿಂದ ಕಾಲ್ವರೆಗೂ ಒಂದು ಕಣ್ಣು ಮಾತ್ರ ಇದಿಟ್ಕೊಳ್ಳೋಣ, ಹೆಂಗಿರ್ತದೆ? ಚೆನ್ನಾಗಿರ್ತದ? ಕಿವಿಯಲ್ಲಿ ಅದೆಲ್ಲ ಕಿವಿಯಾದರೆ, ಎಲ್ಲವೂ ಕಿವಿಯೇ ಆದರೆ ಮೂಗೆಲ್ಲಿ ಆದರೆ ದೇವರು ಆ ಅಂಗಗಳಲ್ಲಿ ಪ್ರತಿಯೊಬ್ಬರನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ. ಯಾರಿಗೆ ಬಾಯಿ ತೆಗೆದೇಳ್ರಿ, ಯಾರಿಗೆ ಸರಿಯಾಗಿ ದೇವರಿಗೆ ತೋಚಿದ ಪ್ರಕಾರ ದೇಹದೊಳಗೆ ಎಲ್ಲಿಟ್ಟಿದ್ದಾರೆ? ದೇಹ ಅನ್ನೋದು ಯಾವುದು? ಸಭೆ ಒಳಗೆ ಇಟ್ಟಿದ್ದಾನೆ. ಈಗ ನನ್ನನ್ನು ಸಭೆ ಒಳಗೆ ಇಟ್ಟಿದ್ದಾನೆ ಅಂತ ಹೇಳೋಲ್ಲ, ಕೈ ಎತ್ತೋದಲ್ಲಿ ಹೇಳ್ರಿ. ಆದ ಕಾರಣ ದಯಮಾಡಿ ನಾನು ಕೈ ಜೋಡಿಸಿ ಕೇಳ್ತೇನೆ, ಇಲ್ಲಿ ನೀವು ಕೇರ್ಲೆಸ್ ಆಗಿದ್ರೆ ಅಲ್ಲಿ ವ್ಯಸನ ಪಡಬೇಕಾಗತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ಲ? ಕೆಲವೊಮ್ಮೆ ದೇಹದಲ್ಲಿ ಬೆರಳಾಗಿ ಕಣ್ಣಾಗಿ ದೇವರು ಇಟ್ಟಿದ್ದಾರೆ ಇಟ್ಕೊಳ್ಳೋಣ. ನಾವು ಇಲ್ಲಿ ಕೇರ್ಲೆಸ್ ಆಗಿ ಇದ್ಬಿಟ್ರೆ ಪರಲೋಕಕ್ಕೆ ಹೋದಾಗ ಎಲ್ಲಿರ್ತೀಯಮ್ಮ? ಇಲ್ಲಿ ದೇವ್ರು ಕಣ್ಣಾಗಿಟ್ಟಿದ್ರು, ಮೂಗಾಗಿಟ್ಟಿದ್ರು, ಕಿವಿಯಾಗಿಟ್ಟಿದ್ರು, ಅದಾದ ಕೆಲಸ ಮಾಡೋದಕ್ಕಾಗಿ. ಹೌದಾ ಇಲ್ಲ? ನೀನು ಕೆಲಸ ನೀನು ಮಾಡಲಿಲ್ಲ ಆಗಿದ್ರೆ ಪರಲೋಕಕ್ಕೆ ಹೋದಾಗ ಎಲ್ಲಿರ್ತಿ? ಕೆಲವೊಮ್ಮೆ ಮೈ ಮೇಲೆ ಎಕ್ಸ್ಟ್ರಾ ಗ್ರೋತ್ಗಳು ಬೆಳೆದಿರ್ತದೆ, ನೋಡಿದ್ರ? ಅದು ಏನು ಕೆಲಸಕ್ಕೆ ಬರೋಲ್ಲ, ಸುಮ್ಮನೆ ನೇತಾಡ್ತಿರ್ತದೆ, ನೋಡಿದ್ರ? ಹೌದಾ ಇಲ್ಲ? ಆ ಥರ ಇರ್ತೀಯ? ಒಟ್ಟರಲ್ಲಿ ನಾನು ಚರ್ಚಲ್ಲಿ ನೇತಾಡ್ಕೊಂಡು ಎಲ್ಲವ್ರ ಮೂಲ ಇಲ್ಲ. ನನ್ನ ಹತ್ರ ಕೂಡ ಇದೆ, ಇಲ್ಲೆಲ್ಲ ಇದೆ, ಒಂದು 2-3 ಇದೆ, ಇಷ್ಟು ಉಂಡೆ ಇರ್ತದೆ. ಅದು ಸುಮ್ಮನೆ ನೇತಾಡ್ತೈತೆ. ಅದು ಕುದುರೆ ಬಾಲ ಹಾಕಿ ಕಟ್ಟಿ ಹೇಳಿದ್ರೆ ಬಿದ್ದೈತದೆ, ಆದರೂ ಸುಮ್ಮನೆ ಇಟ್ಟಿದ್ದೀನಿ. ಹಂಗೆ ನೀನು ಎಲ್ಲಿರ್ತೀಯ? ವಂಗಾಯೋ ಎಲ್ಲಿರ್ತೀಯ? ಕ್ರಿಸ್ತನ ದೇಹದಲ್ಲಿ ದೇವರು ಇಟ್ಟಿರೋ ಜಾಗದಲ್ಲಿ ಮರ್ಯಾದಾಗಿ ಇಟ್ಕೊಂಡು ಆತನನ್ನು ಮಹಿಮೆ ಪಡಿಸೋದು ಬಿಟ್ಬಿಟ್ಟು ಎಲ್ಲವನ್ನು ಎಲ್ಲದರಿಂದ ವ್ಯಾಪಿಸುವಾತರಿಂದ ಅದು ಪರಿಪೂರ್ಣವಾಗಿದೆ. ಆಮೆನ್. ಪ್ರೈಸ್ ಗಾಡ್. ನನಗೆ ಈ ಚಕ್ರಲ್ಲಿ ಸ್ಥಾನ ಇಲ್ಲ, ಮಾನ ಇಲ್ಲ, ನನಗಿದಿಲ್ಲ ಎಂಬುದಾಗಿ ಅಳಬೇಡ. ನೀನು ಎಲ್ಲಿ ದೇವ್ರು ಇಟ್ಟಿದ್ದಾರೋ ಅಲ್ಲಿ ದೇವರನ್ನ ಮಹಿಮೆ ಪಡಿಸ್ತಾನೆ ಇರು. ಪ್ರೈಸ್ ಗಾಡ್. ಈಗ ತನ್ನ ಇಷ್ಟಕ್ಕೆ ಬಂದ ಹಾಗೆ ದೇವರು ನಮ್ಮೆಲ್ಲರನ್ನು ದೇಹದಲ್ಲಿ ಇಟ್ಟಿದ್ದಾರೆ. ಎಷ್ಟು ಜನ ನಂಬ್ತೀರಿ? ನಾವು ಇರುವ ಜಾಗದಲ್ಲಿ ಪ್ರಾರ್ಥನೆ ಮಾಡೋದ, ಕೊಡುವಂಥದ್ದ, ಸೇವೆ ಮಾಡುವಂಥದ್ದ, ಯಾವುದೇ ಕೆಲಸ ಆಗಿರಲಿ, ಕೊಡಿಸುವಂಥದ್ದ,
ಒರೆಸುವಂಥದ್ದ, ಕ್ಯಾಮ್ರಾ ಹಿಡಿಯುವಂಥದ್ದ, ಯಾವುದೇ 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 ಎಲ್ಲ ಇದ್ರೇ ಪಾಸ್ಟರ್ ಒಬ್ಬರು ಇದ್ಬಿಟ್ರೆ ಸಭೆ ನಡೀತದ? ಹೇಳ್ರಿ. ಹಾಂ, ಪಾಸ್ಟರ್ ಒಬ್ಬರದ್ದು ಯಾವುದೂ ನಡೆಯೋದಿಲ್ಲ. ಪ್ರತಿಯೊಂದು ಅಂಗಗಳಿಂದಲೇ ಒಂದು ದೇಹವು ಸರಿಯಾಗಿ ಆರೋಗ್ಯವಾಗಿರೋಕ್ಕಾಗತ್ತೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅರ್ಥ ಆಯ್ತಾ? ಅರ್ಥ ಆಯ್ತ್ರಿ? ಹಾಂ, ಈಗ ನೋಡ್ರಿ, ನಮ್ಮ ಹುಡುಗರು ಏನು ಮಾಡಿದ್ದಾರೆ ಅಂದರೆ, ನೀವೆಲ್ಲ ಹಾಡೋದು ಕೈ ತಟ್ಟೋದು ಕೂಡ ಅಲ್ಲಿ ಎಲ್ಲೋ ಮೈಕ್ಗಳು ಇಟ್ಟಿದ್ದಾರೆ, ನಿಮ್ಗೆ ಗೊತ್ತಿಲ್ಲದೇ. ಈಗ ನಿಮ್ದು ವಾಯ್ಸೆಲ್ಲ ಅಲ್ಲಿ ಬರ್ತದೆ. ಮೊನ್ನೆ ನಾವು ಅದನ್ನು ಹಾಕಿ ತೋರಿಸಿದ್ರು. ವಾವ್, ಎಷ್ಟು ಚೆನ್ನಾಗಿದೆ. ಮೊದಲು ಬರೀ ಇಲ್ಲಿ ಹಾಡುವವರು ಮಾತ್ರ ಹಾಡ್ಕೊಂಡಿದ್ರೆ ಅಷ್ಟು ಕೇಳೋಕ್ಕೇನೋ ಸೋಲ್. ಈಗ ಇಡೀ ಚರ್ಚ್ ಹಾಡೋದೇ ಕೇಳುವಾಗ ವಾವ್, ಇಟ್ ಇಸ್ ವಂಡರ್ಫುಲ್, ತುಂಬ ಚೆನ್ನಾಗಿದೆ ಅಂತದ್ದು. ಹಾಗೆ ನಾವೆಲ್ಲರೂ ಸೇವೆ ಮಾಡುವಾಗ, ನಾವೆಲ್ಲರೂ ಆತನ ರಾಜ್ಯದಲ್ಲಿ ದುಡಿಮೆ ಮಾಡುವಾಗ ಈ ಸಭೆಯು ಅದು ಪಕ್ಕಕ್ಕೆ ಬರತಕ್ಕದಾಗಿರ್ತದೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. 31 ನೋಡ್ರಿ ಏನಾಯ್ತು ಕತೆ, ಕರೆಂಟ್ ಹೋಗಿದ್ದಕ್ಕೆ. ಯಾಕೆ? ಎಲ್ಲವೂ ನಾವೇ. ಮುರುಕಿಯಿಂದ ಇಡ್ಲಿಯಿಂದ ಚಟ್ನಿ ನೀನು ತಗೊಂಬಂದು ನಿನ್ನ ಬಾಯಿ ಉಣಿಸೋದು ಕೂಡ ಹೀಗೆ ಮಾಡ್ತಾ ಇದ್ರೆ, ಹಾಗೆ ನಾವೆಲ್ಲರೂ ಸೇರಿ ಜವಾಬ್ದಾರಿ ತಗೊಂಡ್ರೆ ಹೇಗಿರ್ತದೆ? ಆಗ ಪರಲೋಕದಲ್ಲಿ ದೇವ್ರು ಏನು ಮಾಡ್ತಾರೆ, ನಾನು ಇವನ್ನ ಬೆರಳಾಗಿಟ್ಟೆ, ಕಣ್ಣಿಗಿಂತಲೂ ಚೆನ್ನಾಗಿ ಕೆಲಸ ಮಾಡ್ದ, ಅದಕ್ಕೆ ಇವನನ್ನು ಬೆರಳು ಬೇಡ, ಪರಲೋಕದಲ್ಲಿ ಕಣ್ಣಾಗಿರಲಿ ಅಂತ ಕಣ್ಣಾಗಿಟ್ಬಿಡ್ತಾರೆ. ಈಗ ನಾನು ಕಣ್ತರ ಮೂಗ್ತರ ಮುಂದೆ ಇರ್ಬೋದು, ಇವನು ಸರಿಯಾಗಿ ಮಾಡಿಲ್ಲ, ಇವನು ಕೊಡಲ್ಪಟ್ಟ ಸೇವೆಯಲ್ಲಿ ನಂಬಿಕಸ್ಥರಾಗಿಲ್ಲ, ಇವನನ್ನು ಶಿಫ್ಟ್ ಮಾಡೋಣ ಅಂತ ತಗೊಂಡೋಗಿ ಶಿಫ್ಟ್ ಮಾಡಿಬಿಟ್ಟು ಏನು ಮಾಡ್ತೇವೆ ಬೆರಳಾಗಿ. ಇದು ಆಗ್ತದೆ, ಬೇಕಾದ್ರೆ ನೋಡ್ರಿ ಪರಲೋಕದಲ್ಲಿ. ಆಮೇನ್, ಆಮೇನ್, ಓಮೇನ್, ಹಲ್ಲೆಲೂಯಾ. ಅದಕ್ಕೆ ದಯಮಾಡಿ ಯಾರು ನಾವು ಕೊರತೆ ಉಳ್ಳವರಲ್ಲ. ಎಲ್ಲದರಿಂದ ಎಲ್ಲವನ್ನು ವ್ಯಾಪಿಸುವ ಆತನ ಮೂಲಕವಾಗಿ ಅದು ಪರಿಪೂರ್ಣವಾಗಿ ಆಶೀರ್ವದಿಸಲ್ಪಟ್ಟಿದೆ. ಹೇಳ್ರಿ, ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. ಹೇಳ್ರಿ, ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. ದೇವರು ನನ್ನನ್ನು ಅನೇಕರಿಗೆ ಆಶೀರ್ವಾದ ಇರಬೇಕು ಅಂತ ಆಶೀರ್ವದಿಸಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಈಗ ಅಬ್ರಹಾಮನು ಕ್ರಿಸ್ತ ಯೇಸುವಿನಲ್ಲಿ ಅವನಿಗಿರುವ ಎಲ್ಲ ಆಶೀರ್ವಾದ ಯಾರಿಗೆ? ನಮಗೆ. ಅದರಲ್ಲಿ 1ನೇ ವಚನ ಓದೋಣ. 4ನೇ 1 ಗಲಾತ್ಯರು 4:1 ಓದಿ ಮುಗಿಸೋಣ. 4:1. ಆದರೆ ನಾನು ಹೇಳುವುದೇನೆಂದರೆ ಬಾಧ್ಯನು, ಎಲ್ಲ ಗಮನಕ್ಕಳಿ, ನೀವೆಲ್ಲರೂ ಆಶೀರ್ವಾದಕ್ಕೆ ಬಾಧ್ಯರು. ಬಾಧ್ಯನು ತಾನು ಆಸ್ತಿಗೆಲ್ಲ, ತಾನು ಎಲ್ಲ ಆಶೀರ್ವಾದಕ್ಕಲ್ಲ ದಣಿಯಾಗಿದ್ದರು, ಅವನು ಯಜಮಾನನಾಗಿ ಒಡೆಯನಾಗಿ ಇದ್ರು ಕೂಡ ಬಾಲಕನಾಗಿರುವ ತನಕ, ಅರಿವಿನಲ್ಲಿ ಮಗುವಾಗಿರುವ ತನಕ ದಾಸನಂತೆ ಅವನು ಹೇಗಿರ್ತಾನೆ? ದೊಡ್ಡ ಶ್ರೀಮಂತ, ಬುದ್ಧಿಯಲ್ಲಿ ಬೆಳೆದಿಲ್ಲ, ಮಗು ಅಂತ ಇರ್ತಾನೆ. ಅವನು ನಂಬಿ ರಾಜ್ಯ ಕೊಡೋಕ್ಕಾಗತ್ತಾ? ಅವನು ನಂಬಿ ಸೈನ್ ಹಾಕಕ್ಕಾಗತ್ತಾ? ಅವನು ನಂಬಿ ಹೋಗಿ ನೋಡ್ಕೊಂಬಪ್ಪ ಅಂತ ಹೇಳಕ್ಕಾಗತ್ತಾ? ಅವನು ದಾಸನಂತೆ ಇರ್ತಾನೆ. ಬಾ, ಊಟ ಮಾಡು, ಹೋಗು, ಎತ್ತು ಮಾಡು ಅಂತ ಹೇಳ್ತಾ ಇರ್ಬೇಕು. ಪ್ರೈಸ್ ದಿ ಲಾರ್ಡ್. ಆಮೇನ್. ನೀವು ಮಗುವಾಗಿರುವ ತನಕ ಆತ್ಮಿಕ ವಿಷಯದಲ್ಲಿ ನೀವು ಹೇಗಿರ್ತೀರ? ನೀವು ದಾಸನಂತೆ. ಮನೆಯಲ್ಲೇ ಇದ್ದ ಮಗ ದೊಡ್ಡವನಾಗಿದ್ದ, ದಾಸನಂತಿದ್ದ. ಅದಕ್ಕೆ ಹೇಳ್ತಾನೆ, ನನ್ನ ಸ್ನೇಹಿತರಿಗೆ ಒಂದು ಕುರಿ ಕುಯ್ದ ಅಂತ ಅಪ್ಪ ಮೇಲೆ ಕಂಪ್ಲೇಂಟ್ ಹೇಳ್ತಾನೆ. ಅಪ್ಪ ಹೇಳ್ತಾನೆ, ನನ್ನದಲ್ಲ ನಿನ್ನದು. ನಿನ್ನ ಬುದ್ಧಿ ಬಾಲಕನಾಗಿರುವ ತನಕ ಆಸ್ತಿಗೆಲ್ಲ ಬಾಧ್ಯನಾಗಿದ್ರು, ನೀನು ದಾಸನಂತೆ ಇರ್ತೀವಿ ಮನೆಯಲ್ಲಿ. ಪ್ರೈಸ್ ದಿ ಲಾರ್ಡ್. ಈಗ ನಿಮ್ಮ ಮನೆಯಲ್ಲಿ ದಾಸರಿದ್ದಾರೆ ಇಟ್ಕೊಳ್ಳೋಣ. ಅವರು ಮನೆಯಲ್ಲಿ ಒಂದು ಕೋಳಿ ಹಿಡಿದು ಕುಯ್ದು ಬಿಟ್ಟು ಅಡುಗೆ ಮಾಡಿ ತಿನ್ನೋಕ್ಕಾಗತ್ತೆ ಅವ್ರಿಗೆ? ಏನು ಮಾಡ್ಬೇಕು? ಅವರು ಏನು ಮಾಡಬೇಕು? ಅಯ್ಯ, ಕೋಳಿ ಕೂಡ ಕೇಳೋಕ್ಕಾಗಲ್ಲ, ಸ್ವಲ್ಪ ಸಾರು ಕೊಡೆಯ ಅಂತ ಕೇಳಬೇಕಷ್ಟೆ. ಅದರ ಮಗನು ಆಗಲ್ಲ, ಆಸ್ತಿಗೆಲ್ಲ ಏನಾಗಿದ್ದಾನೆ ಅವನು? ಅದು ಹಿರಿಯವನಾಗಿರುವುದರಿಂದ ಅವನೆಲ್ಲವನ್ನು ಅನುಭವದಾರರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಭೆಯಲ್ಲಿ ನೀವು ಭಾಳ ಹಳೆ ವಿಶ್ವಾಸಿಯಾಗಿರ್ಬೋದು, ಭಾಳ ದೊಡ್ಡ ವಿಶ್ವಾಸಿಯಾಗಿರ್ಬೋದು, ಭಾಳ ಬೈಬಲ್ ನಾಲೆಜ್ ಇರೋರಾಗಿರ್ಬೋದು, ಆದರೆ
ನಿಮ್ಮ ವರ್ತನೆ ಮಗುವಾಗಿರುವ ತನಕ ನೀವು ದಾಸರಂತೆ ಸಭೆಯಲ್ಲಿರ್ತೀರಿ. ಪ್ರತಿ ಒಂದು ಸಂಗತಿಗೂ ಆ ತಂದೆ ಏನು ಮಾಡಬೇಕಾಗತ್ತೆ? ಅಯ್ಯೋ ಈ ಮುದ್ದು ಮಗು ಕಣ್ಣನಂತಿದೆಯಲ್ಲಪ್ಪ ಅಂತ ವ್ಯಸನ ಪಡಬೇಕಾಗತ್ತೆ. ಆದ ಕಾರಣ ಎಲ್ಲರ ಗಮನವಾಗಿ ಕೇಳಿ, ನಾವು ದಾಸರು ಅಲ್ಲ, ನಾವು ಅದೇ ಸಮಯದಲ್ಲಿ ಗುಲಾಮರು ಅಲ್ಲ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ನಾವು ಯಾರಾಗಿರ್ಬೇಕು? ನಾವು ಬೆಳೆದವರ ಮಕ್ಕಳಾಗಿ ಕಾಣಪಡಬೇಕು. ಅದರಲ್ಲಿ 6ನೇ ವಚನ ಓದ್ಕೊಳ್ಳೋಣ. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಎಂತ ಆತ್ಮ ಕೊಟ್ಟಿದ್ದಾರೆ? ಜೋರಾಗಿ ಹೇಳಿ, ಎಂತ ಆತ್ಮ ಕೊಟ್ಟಿದ್ದಾರೆ? ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಕ್ರಿಸ್ತನ ಆತ್ಮವನ್ನು ನಮ್ಮೆಲ್ಲರಿಗೂ ನಮ್ಮ ಹೃದಯಗಳಲ್ಲಿ ಕೊಟ್ಟಿದ್ದಾರೆ. ಆಮೆನ್. ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಇನ್ನು ನಾವು ಯಾರು ಏನಿಲ್ಲ, ದಾಸರಲ್ಲ, ಮಗನಾಗಿದ್ದೆ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಮಗನಾಗಿದ್ದೆ, ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದೆ. ಹಲ್ಲೆಲೂಯಾ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಈಗ ಹೇಳಿ, ಆಶೀರ್ವಾದ ಎಲ್ಲಿದೆ? ನಿನ್ನ ಮಗನಾದರೆ ಅದೆಲ್ಲ ನಿನಗೇನೆ. ನೀನು ಕೇಳಬೇಕಾದ ಅವಶ್ಯಕತೆ ಎಲ್ಲ ನಿನ್ನದೇ. ಯೇಸು ಸ್ವಾಮಿ ಮಗನಾಗಿ ಭೂಮಿ ಮೇಲೆ ವರ್ತಿಸ್ಕೊಂಡ 2 ಸಂಗತಿ ಹೇಳಿ ನಾನು ಮುಗಿಸ್ತೇನೆ. 5,000 ಜನ ಬಂದ್ಬಿಟ್ಟಿದ್ರು. ಅವ್ರಿಗೆ ಊಟಕ್ಕೆ ಕೊಡಬೇಕು, ದುಡ್ಡಿಲ್ಲ. ಶಿಷ್ಯರು ಕೇಳ್ತಾರೆ, ಇಲ್ಲ ಸ್ವಾಮಿ ಕಳಿಸ್ಬಿಡು ಅಂತಾರೆ. ಆಗ ಯೇಸು ಸ್ವಾಮಿ, ನಿನ್ನ ಜಾಗದಲ್ಲಿ ಇದ್ದಿದ್ರೆ ನೀನು ಹೆಂಗೆ ಪ್ರಾರ್ಥನೆ ಮಾಡ್ತಿದ್ದೆ? 5,000 ಜನಕ್ಕೆ ಊಟ ಕೊಡಬೇಕು, ಬಂದ್ಬಿಟ್ಟಿದ್ದಾರೆ. ನಿನಗೆ ಆಗ ನೀನು ಮಗನಾಗಿದ್ದಿ, ಹೆಂಗೆ ಪ್ರಾರ್ಥನೆ ಮಾಡ್ತೀವಿ? ಹೇಳಿ ಹೆಂಗೆ ಪ್ರಾರ್ಥನೆ ಮಾಡ್ತೀವಿ? ಹೆಂಗೆ ಮಾಡ್ತೀರಿ? ಅಪ್ಪ ತಂದೆ, ಇದು ಈ ಮಕ್ಕಳು 3 ದಿನದಿಂದ ಊಟ ಮಾಡಿಲ್ಲ. ದೇವ್ರಿಗೆ ಗೊತ್ತಿಲ್ಲ, ಇವ್ರು ಹೇಳಿದ ಮೇಲೆ ಗೊತ್ತಾಗತ್ತೆ. ಇವರೆಲ್ಲರೂ ಹೋಗಿ ತಲೆ ಸುತ್ತಲ ಕೆಳಗೆ ಬಿದ್ದುಬಿಡ್ತಾರೆ. ಹೇಗಾದರೂ ಮಾಡಿ ಅಪ್ಪ ನಿನ್ನ ಪಾದ ಹಿಡ್ಕೊಂಡು ಗೋಗರಿತೀನಿ ಕಣಪ್ಪ ಹಂಗ. ಮತ್ತು ನೀವು ಹೆಂಗೆ ಪ್ರಾರ್ಥನೆ ಮಾಡ್ತೀರಾ? ಹೆಂಗೆ ಮಾಡ್ತೀರಾ? ಒಂದು ಮಾಡಿಬಿಟ್ರೆ ಸಾಕಣಪ್ಪ. ಅದೇನು ಮಾಡ್ತೇವೆ ತಲೆನೇ ಓಡ್ತಲ್ಲ ಕಣಪ್ಪ, ನೀನು ಮಾಡಪ್ಪ ಹಂಗ ಹೇಳಿ. ನೀವು ಹೆಂಗೆ ಪ್ರಾರ್ಥನೆ ಮಾಡ್ತೀರಾ? ನೀವು ಮೌನವಾಗಿರೋದೇ ಗೊತ್ತಾಗುತ್ತೆ ನಿಮ್ಮ ಪ್ರಾರ್ಥನೆ ಹೆಂಗೆ ಮಾಡ್ತೀರಾ ಅಂತ. ಈಗ ಏಸು ಪ್ರಾರ್ಥನೆ ಮಾಡಿದ್ರು, ಹೆಂಗೆ ಮಾಡಿದ್ರು? ನಿಮ್ಮ ಬಳಿಗೆ ಏನೈತೆ? 5 ರೊಟ್ಟಿ 2 ಮೀನು ತಗೊಂಬನ್ನಿಲ್ಲಿ. ಕೈ ಹಿಡ್ಕೊಂಡ್ರು. ಹೋ ದೇವರೇ, ಇವರೆಲ್ಲ ಅಸಲು ಸತ್ತೋಯ್ತಾರೆ ಅಂತ ಹೇಳ್ತಿದ್ರ? ಅವ್ರು ಊಟ ಮಾಡಿಲ್ಲ ಅಂತ ಹೇಳ್ತಿದ್ರ? ಇಲ್ಲ. ಅದನ್ನು ಆಕಾಶ ಕಡೆಗೆ ತೆಗೆದು ನೋಡಿ ಸ್ತೋತ್ರ ಮಾಡಿ ಹಂಚಿ ಕೊಟ್ಟರು. ಈ ಆಕ್ಟೆಡ್ ಲೈಕ್ ಅ ಸನ್. ಹೇಗೆ ವರ್ತಿಸ್ಕೊಂಡ್ರು? ಅದನ್ನು ಮಗನಾಗಿ ವರ್ತಿಸ್ಕೊಂಡ್ರು. ಹಲ್ಲೆಲೂಯಾ. ಹೇಳಿ ಹೇಗೆ ವರ್ತಿಸ್ಕೊಂಡ್ರು? ನಿನ್ನ ಕೈಲಿ ಕೊಟ್ಟಿದ್ರೆ ನೀನು 3 ದಿನ ಪ್ರಾರ್ಥನೆ ಮಾಡಿ 6 ದಿನ ಆಗ್ಬಿಡೋದು. ಆ ಇರೋ ರೊಟ್ಟಿ ಕೂಡ ಒಣಗೋಗ್ಬಿಡೋದು. ಹೌದಾ ಇಲ್ಲ? ನಾವು ಹಂಗೆ ಪ್ರಾರ್ಥನೆ ಮಾಡ್ತದ್ದು. ಒಂದ್ಸತಿ ಕುಷ್ಠರೋಗಿ ಒಬ್ಬ ಬಂದ, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನ ಶುದ್ಧ ಮಾಡು ಅಂದ. ನಿಮ್ಮ ಕೈಯಲ್ಲಿ ಯಾರಾದ್ರೂ ಬಂದು ಕಾಯಿಲೆ ಅವ್ರು ಬಂದ್ರೆ ಹೆಂಗೆ ಪ್ರಾರ್ಥನೆ ಮಾಡ್ತೀರಿ? ಓ ದೇವರೇ, ಈ ಮಗನಿಗೆ ಎಷ್ಟು ಕಷ್ಟ ಕಣಪ್ಪ, ಮನೇಲಿ ಹೆಂಡತಿ ಮಕ್ಕಳು ಸೇರಿಸ್ಕೊಳ್ಳಲ್ಲ, ಊರು ಬಿಟ್ಟು ಹೊರಗಿರ್ತಾರೆ, ಹೇಗಾದರೂ ಮಾಡಿ ದೇವರೇ, ಇಲ್ಲ ದೊಡ್ಡ ಪಾಸ್ ಹತ್ರ ಕರ್ಕೊಂಡು ಹೋಗೋಣ, ದೊಡ್ಡ ಪಾಸ್ ಹತ್ರ ಕರ್ಕೊಂಡು ಹೋಗೋಣ ಹಂಗ ಹೆಂಗೆ ಪ್ರಾರ್ಥನೆ ಮಾಡಿದ್ರು? ಅವನು ಹೇಳಿದರೆ, ನಿನಗೆ ಮನಸ್ಸಿದ್ರೆ ನನ್ನೇನು ಮಾಡು, ನನಗೆ ಮನಸ್ಸಿದೆ, ಶುದ್ಧವಾದ ಒಂದು ಕೈ ಇಮೇಲ್ ಗುಣವಾದ. ಆಮೇಲೆ ನೀವು ಆರೋಗ್ಯವಾಗಿರೋದು ಯಾರು ಚಿತ್ತ? ನೀವು ಚೆನ್ನಾಗಿರೋದು ಯಾರು ಚಿತ್ತ? ನೀವು ಆಶೀರ್ವಾದವಾಗಿ ಯಾರು ಚಿತ್ತ? ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರ? ವ್ಯಾಧಿಯಸ್ಥರಿಗಾಗಿ ಪ್ರಾರ್ಥನೆ ಮಾಡುವಾಗ ಗುಣ ಆಗ್ತಾರ, ಕೈ ಇಟ್ಟರೆ ಗುಣವಾಗ್ತಾರ? ಎಷ್ಟು ಜನ ಹೇಳ್ತೇವೆ ವ್ಯಾಧಿಯಸ್ಥರ ಮೇಲೆ ಕೈ ಇಟ್ಟರೆ ಗುಣವಾಗ್ತಾರ, ಪ್ರಾರ್ಥನೆ ಮಾಡಿದ್ರೆ ಗುಣ ಆಗ್ತಾರ? ಕೈ ಇಟ್ಟರೆ ಗುಣವಾಗ್ತಾರ. ದೆವ್ವಗಳಲ್ಲಿ ಏನು ಮಾಡುವಿರಿ?
ಇಲ್ಲ ಡ್ರಮ್ಸ್ ತಗೊಂಡು ರಕ್ತ ತಾಳ್ ಜಯ ರಕ್ತ ತಾಳ್ ಜಯ ರಕ್ತ ತಾಳ್ ಜಯ 3 ದಿವಸ ಉಪವಾಸ ಮಾಡಿ ನೀನು ಗ್ಯಾಸ್ ಅವರು ಗ್ಯಾಸು. ಹಾ, ಆಮೇಲೆ 4 ಹೋಯ್ತು, ಇನ್ನೊಂದು ಬಾಕಿ ಐತೆ ಸುಳ್ಳು ಹೇಳೋದು ಬೇರೆ. ಕಳ್ಳ ಇವನೇನು ಡಾಕ್ಟ್ರ? 4 ದವ ಹೋಗಿದೆ ಅಂತೆ, ಒಂದು ಮಾತ್ರ ಬಾಕಿ ಇದೆ ಸುಳ್ಳು ಬೇರೆ ಜನರಿಗೆ ಹೇಳೋದು. ಬೈಬಲ್ ಹೇಳುತ್ತೆ ದೆವ್ವಗಳನ್ನ ಏನು ಮಾಡುವಿರಿ? ಮುಗಿದಾಯ್ತು, ಅಷ್ಟೇ. ಗೆಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಮುಗಿದಾಯ್ತು. ಅದತ್ರ ಕೂತ್ಕೊಂಡು ಎಲ್ಲಿಂದ ಬಂದೆ, ಅದೇನು ಸುಳ್ಳಿಗೆ ತಂದೆ, ನೀನಂತ ನಿಜ ಹೇಳ್ತದ? ಅವ್ರು ಹೇಳೋ ಸುಳ್ಳೆಲ್ಲ ಊರಿಗೆಲ್ಲ ನೀನು ಡಬ್ರೆ ಬಾರಿಸ್ಕೊಂಡು ವಾಕ್ಯ ಸಾರು ಅಂದರೆ ಇದನ್ನ ಹೇಳೋದು, ಸೈತಾನ್ ಹಿಂಗಂತು ಹಂಗಂತು ಅಂತ. ಸೈತಾನ್ ಸುಳ್ಳಿಗೆ ಅವನು ನಿಜ ಹೇಳಲ್ಲ. ಅವನ ಕತೆ ಕೇಳಕ್ಕೆ ನಮ್ಮನ್ನ ಇಟ್ಟಿಲ್ಲ. ದೆವ್ವಗಳನ್ನ ಏನು ಮಾಡುವಿರಿ? ಮಾತಾಡ್ಸುರಿ. ಏನು ಮಾಡುವಿರಿ? ಆಮೆನ್, ಪ್ರೈಸ್ ಗಾಡ್. ಅವನಿಗೇನು ಕೆಲಸ ಮಾತಾಡಕ್ಕೆ, ಅವ್ನಿಗೇನು ಕೆಲಸ ಐತೆ? ಅವನ ಬಾಯಿ ಬಂದರೆ ಸುಳ್ಳೆ, ಅವ್ನಿಗೇನು ಕೆಲಸ ಐತೆ? ಅದಕ್ಕೆಲ್ಲ ಗೆಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಆಮೆನ್, ಪ್ರೈಸ್ ಗಾಡ್. ಈಗ ಹೇಳಿ, ನೀತಿವಂತನ ತಲೆ. ಇನ್ನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನೋ ಇದೆಯಾ? ಈಗ ಏನು ಫಿಟ್ಟಿಂಗ್ ಆಗ್ಬೇಕಂತಂದ್ರೆ ನೀನು ಮಗನಾಗಿರ್ಬೇಕು. ಏನಾಗಿರ್ಬೇಕು? ಆಮೇಲೆ ಹಲ್ಲೆಲೂಯಾ. ಎಂಥ ಮಗನಾಗಿರ್ಬೇಕು? ಮನೆಯಲ್ಲಿದ್ದ ದೊಡ್ಡ ಮಗನ ಥರ ದೊಡ್ಡ ಮಗನಾಗಿರಬಾರ್ದು. ಮನೆ ಬಿಟ್ಟು ಓಡೋದಂತ ಕಿರಿಯ ಮಗನಾಗಿ ಇರದಂತೆ ನಾವು ಸತ್ಯದ ಪರಿಜ್ಞಾನ ಹೊಂದಿದವರಾಗಿ ತಕ್ಕ ಕಾಲದಲ್ಲಿ ನಮ್ಮ ಮೇಲಿರುವ ಆಶೀರ್ವಾದವನ್ನು ಆತನ ನಾಮ ಮಹಿಮೆಗೋಸ್ಕರ ಉಪಯೋಗಿಸತಕ್ಕಂಥ ಮಕ್ಕಳಾಗಿರಬೇಕು. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಕೃಪೆಗೂ ವಾಕ್ಯಕ್ಕೆ ನಿಮ್ಮನ್ನು ಸಮರ್ಪಣೆ ಮಾಡ್ತಾ ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಆಮೇನ್, 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 ಆಮೇನ್.